ಕೃಷ್ಣ. ಎಲ್ಲರಿಗೂ ಶ್ರಾವಣ ಮಾಸದ ಭಾನುವಾರದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಇವತ್ತಿನ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಇಂದು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ಅಧ್ಯಾಯ 21 ಕೃಷ್ಣನಿಂದ ವೇದ ಪಥ ವಿವರಣೆ ಶ್ಲೋಕ 15 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಎಲ್ಲರೊಮ್ಮೆ ಹೇಳಿ. ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮ ಶುದ್ಧಿ ಮದರ್ಪಣಂ ಧರ್ಮಃ ಸಂಪದ್ಯತೆ ಷಡ್ಭಿಃ ಅಧರ್ಮಸ್ತು ವಿಪರ್ಯಯಃ. ಸರಿಯಾದ ಜ್ಞಾನದೊಂದಿಗೆ ಉಚ್ಚಾರಣೆ ಮಾಡಿದಾಗ ಮಂತ್ರವು ಶುದ್ಧವಾಗುವುದು ಮತ್ತು ಒಬ್ಬನ ಕರ್ಮವು ನನಗೆ ಅರ್ಪಿತವಾದಾಗ ಶುದ್ಧವಾಗುವುದು. ಹೀಗೆ ದೇಶ, ಕಾಲ, ದ್ರವ್ಯ, ಕರ್ತೃ, ಮಂತ್ರಗಳು ಮತ್ತು ಕರ್ಮ ಈ 6 ಶುದ್ಧವಾದಾಗ ವ್ಯಕ್ತಿಯು ಧಾರ್ಮಿಕನಾಗುವನು ಮತ್ತು ಈ 6ರ ನಿರ್ಲಕ್ಷ್ಯದಿಂದ ಅವನು ಅಧರ್ಮಿ ಎನಿಸುವನು. ಹಿಂದಿನ ಅಧ್ಯಾಯ 20ರಲ್ಲಿ ಕೃಷ್ಣ ಉದ್ಧವನಿಗೆ ನಾನಾ ರೀತಿಯ ಪ್ರಜ್ಞೆಗಳ ಬಗ್ಗೆ ಹೇಳ್ತಾ ಇದ್ದ. ಹೇಗೆ ಒಂದು ಜೀವಾತ್ಮ 84 ಲಕ್ಷ ಯೋನಿಗಳಲ್ಲಿ ದಾಟುತ್ತಾ ಮನುಷ್ಯ ಜನ್ಮ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆ ಬೇರೆ ಯೋನಿಗಳಲ್ಲಿ ಅದರ ಬುದ್ಧಿವಂತಿಕೆ ಅನ್ನೋದು ಆವೃತವಾಗಿರುತ್ತೆ. ಪ್ರಾಣಿ, ಪಕ್ಷಿ, ಗಿಡ ಮರಗಳಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಅದರಿಂದ ಹೇಗೆ ತಪ್ಪಿಸ್ಕೋಬೇಕು, ಭಗವಂತ ಯಾರು, ಭಗವಂತನ ಹೇಗೆ ನಾವು ಒಲಿಸಬೇಕು, ಭಗವಂತನ ಹೇಗೆ ಧ್ಯಾನ ಮಾಡಬೇಕು ಅನ್ನುವಂತಹ ಪರಿಜ್ಞಾನ ಅವರಿಗೆ ಇರೋದಿಲ್ಲ. ಎಲ್ಲ ಜೀವಿಗಳಲ್ಲೂ ಆತ್ಮ ಇದೆ. ಕೆಲವು ಮನುಷ್ಯರಿಗೆ ಮಾತ್ರ ಆತ್ಮ ಇದೆ ಅಂತ ಹೇಳೋದು ತಪ್ಪು. ಎಲ್ಲ ಜೀವಿಗಳಲ್ಲೂ ಆತ್ಮ ಇದೆ. ಜಗತ್ತಲ್ಲಿ ಪ್ರಭುಪಾದರು ಹೇಳ್ತಾರೆ, ಎಲ್ಲೂ ಕೂಡ 1 ಇಂಚ್ ಜಾಗದಲ್ಲೂ ಕೂಡ ಆತ್ಮ ಇಲ್ಲದೇ ಇರುವಂಥದ್ದಿಲ್ಲ. ಪ್ರತಿಯೊಂದು ಇಂಚಲ್ಲೂ ಕೂಡ ಆತ್ಮಗಳಿವೆ. ಸಣ್ಣ ಸಣ್ಣ ಕ್ರಿಮಿಕೀಟಾಣುಗಳಿವೆ ಬ್ರಹ್ಮಾಂಡದ ಎಲ್ಲ ಕಡೆ. ಆದರೆ ನಮಗೆ ಕಾಣ್ತಿರೋ ಕಾರಣ ಅಥವಾ ನಮ್ಮ ಒಂದು ಅಜ್ಞಾನದಿಂದ, ಅಹಂಕಾರದಿಂದ ಮನುಷ್ಯರಿಗೆ ಮಾತ್ರ ಆತ್ಮ ಇರೋದು, ಅಥವಾ ನನಗೆ ಮಾತ್ರ ಆತ್ಮ ಇರೋದು, ಅಥವಾ ಬೇರೆಯವ್ರಿಗೆ ಆತ್ಮ ಇದ್ದರೂ ನನಗೆ ಯಾವುದೇ ರೀತಿಯ ಅದರ ವಿಚಾರ ನನಗೆ ಬೇಕಾಗಿಲ್ಲ, ತಿರಸ್ಕಾರ ಮಾಡಿ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಎಲ್ಲವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆದ್ದರಿಂದ ಇಲ್ಲಿ ಭಗವಂತ ಸ್ಪಷ್ಟನೆ ಕೊಡ್ತಾ ಇದ್ದಾನೆ, ಆತ್ಮ ಇದೆ, ಅದರಲ್ಲಿ ಆತ್ಮ ಆವೃತವಾಗಿದೆ. ಅಜ್ಞಾನ ಹಾಗೂ ಅಹಂಕಾರ ಅನ್ನೋದು ತುಂಬ ಜಾಸ್ತಿ ಆಗಿದೆ. ಆದರೆ ಮನುಷ್ಯ ಜನ್ಮದಲ್ಲಿ ಈ ಅಹಂಕಾರ ಮತ್ತು ಅಜ್ಞಾನವನ್ನು ತೆಗೆದುಹಾಕಬಹುದು. ತೆಗೆದುಹಾಕೋ ಕೆಲಸ ಯಾರ್ದು? ನಮ್ಮದು. ಆ ಅವಕಾಶ ಇದೆ, ಆ ಶಕ್ತಿ ಮನುಷ್ಯನಿಗೆ ಇದೆ. ಮನುಷ್ಯ ಜನ್ಮದಲ್ಲಿ ತನ್ನ ಆತ್ಮ ಹಾಗೂ ಮನಸ್ಸಿನಲ್ಲಿ ಆವೃತವಾಗಿರುವಂಥ ಕಲ್ಮಶಗಳನ್ನು ಅವನು ತೆಗೆದುಹಾಕಬಹುದು. ಹಾಗೂ ಸಂಪೂರ್ಣವಾಗಿ ಆವೃತವಾಗಿರುವಂತಹ ಕಲ್ಮಶಗಳಿಂದ ಅವನು ಪೂರ್ಣ ವಿಕಸಿತ, ಸಂಪೂರ್ಣವಾಗಿ ಭಗವಂತನನ್ನು ಒಲಿಸ್ಬೋದು, ಆತ್ಮಸಾಕ್ಷಾತ್ಕಾರ ಪಡಿಬಹುದು ಹಾಗೂ ಭಗವಂತನ ಧಾಮಕ್ಕೆ ಮರಳಿ ಹೋಗಬಹುದು. ಈ ವಿಷಯಗಳನ್ನು ಕೃಷ್ಣ ಉದ್ಧವನಿಗೆ ಪರಿಚಯ ಮಾಡಿದ. ಈಗ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ಶುದ್ಧಾಶುದ್ಧಿ ವಿಧೀಯೇತೆ ಸಮಾನೇಷ್ವಪಿ ವಸ್ತುಷು ದ್ರವ್ಯಸ್ಯ ವಿಚಿಕಿತ್ಸಾರ್ಥಂ ಗುಣದೋಷೌ ಶುಭಾಶುಭೌ ಧರ್ಮಾರ್ಥ್ಯಂ ವ್ಯವಹಾರಾರ್ಥಂ ಯಥಾರ್ಥಂ ಇತಿ ಜ್ಞಾನಗ ಚಾನಗ. ಪಾಪರಹಿತನಾದ ಉದ್ಧವನೇ, ಜೀವನದಲ್ಲಿ ಯೋಗ್ಯವಾದುದು ಯಾವುದೆಂದು ಅರಿತುಕೊಳ್ಳುವುದಕ್ಕಾಗಿ ವ್ಯಕ್ತಿಯು ಕೊಡಲಾದ ಒಂದು ವಿಷಯವನ್ನು ಅದರ ವಿಶಿಷ್ಟವಾದ ವರ್ಗದಲ್ಲಿ ಬೆಲೆ ಕಟ್ಟಬೇಕು. ಹೀಗೆ ಧಾರ್ಮಿಕ ತತ್ವಗಳನ್ನು ವಿಶ್ಲೇಷಿಸುವುದರಲ್ಲಿ ವ್ಯಕ್ತಿಯು ಶುದ್ಧಿಯನ್ನು ಮತ್ತು ಅಶುದ್ಧಿಯನ್ನು ಗಮನಿಸಬೇಕು. ಹಾಗೆಯೇ ವ್ಯಕ್ತಿಯು ತನ್ನ ಸಾಮಾನ್ಯ ವ್ಯವಹಾರಗಳಲ್ಲಿ ಒಳ್ಳೆಯದರ ಮತ್ತು ಕೆಟ್ಟದರ ನಡುವಣ ತಾರತಮ್ಯವನ್ನು ತಿಳಿಯಬೇಕು.
ಮತ್ತು ತನ್ನ ಬದುಕನ್ನು ಭದ್ರಪಡಿಸಲು ಯಾವುದು ಶುಭಕರ ಮತ್ತು ಯಾವುದು ಅಶುಭಕರ ಎಂಬುದನ್ನು ಗುರುತಿಸಿಕೊಳ್ಳಬೇಕು. ಮನುಷ್ಯನಲ್ಲಿ ಬುದ್ಧಿ ಅನ್ನೋದು ಇದೆ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಾನಾ ವಿಚಾರಗಳನ್ನು ಮಾಡ್ತೀವಿ. ಒಂದು ಸಣ್ಣ ಬಟ್ಟೆ ತಗೋಬೇಕಾದ್ರೂ ಕೂಡ ನಾನಾ ಅಂಗಡಿಗಳಿಗೆ ತಿರುಗಾಡ್ತೀವಿ. ನಮಗೆ ಇಷ್ಟ ಆಗಿರುವಂತಹ ಒಂದು ಡಿಸೈನ್ ಇರಲಿ ಅಥವಾ ಬೆಲೆ ಇರಲಿ, ಅಥವಾ ಯಾವುದೇ ಒಂದು ಖರೀದಿ ಮಾಡಬೇಕಾದ್ರೆ, ಆಭರಣ ಖರೀದಿ ಮಾಡಬೇಕಾದ್ರೆ ನಾನಾ ಜನ ವಿಚಾರ ಮಾಡ್ತೀವಿ. ಎಲ್ಲಿ ಒಳ್ಳೇದು ಸಿಗುತ್ತೆ, ಯಾವ ಡಿಸೈನ್ ಚೆನ್ನಾಗಿದೆ, ಎಲ್ಲಿ ಬೆಲೆ ಕಡಿಮೆ ಇದೆ, ಡಿಸ್ಕೌಂಟ್ ಇದೆಯಾ. ಮಕ್ಕಳನ್ನ ಶಾಲೆಗೆ ಹಾಕಬೇಕಾದ್ರೆ ಯಾವ ಶಾಲೆ ಒಳ್ಳೆಯದಿದೆ, ಫೀಸ್ ಎಷ್ಟಿದೆ, ಹೀಗೆಲ್ಲ ನಾನಾ ರೀತಿಯ ವಿಚಾರ ಅನ್ನೋದನ್ನು ನಾವು ಮಾಡ್ತೀವಿ. ಮಂದಿರಕ್ಕೆ ಡೊನೇಷನ್ ಕೊಡಬೇಕಾದ್ರೂ ಕೂಡ ವಿಚಾರ ಮಾಡ್ತೀವಿ. ಎಷ್ಟು ಜನ ವಿಚಾರ ಮಾಡ್ತಾರೆ, ಕೊಟ್ಟರೆ ಅದು ಉಪಯೋಗ ಆಗುತ್ತಾ, ಅಥವಾ ಯಾರು ಸಂಗ್ರಹ ಮಾಡ್ತಾರೆ ಅವರೇ ಬಳಸ್ಕೊಂಡ್ಬಿಡ್ತಾರಾ. ಹೀಗೆ ಅನೇಕ ವಿಚಾರ ಮಾಡಿ ಡೊನೇಷನ್ ಕೊಡಲಿಕ್ಕೆ ತುಂಬ ಜನ ಹಿಂದೆ ಮುಂದೆ ನೋಡ್ತಾರೆ. ಸೊ ಅದರಿಂದ ಭಗವಂತ ಹೇಳ್ತಾನೆ, ಈ ಬುದ್ಧಿಶಕ್ತಿ ಇದೆಯಲ್ಲ, ಅದನ್ನು ಸುಮ್ಮನೆ ಅನಾವಶ್ಯಕವಾಗಿ ಅಲ್ಲಿ ಉಪಯೋಗಿಸೋ ಬದಲು ಜೀವನದಲ್ಲಿ ನಾನು ಭಗವಂತನ ಪಡಿಬೇಕು. ಆ ಭಗವಂತನ ಪಡಿಲಿಕ್ಕೆ ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ, ಅದನ್ನು ಮುಖ್ಯವಾಗಿ ಗಮನಿಸಬೇಕು. ಅದಕ್ಕೆ ಭಗವಂತ ಬುದ್ಧಿಶಕ್ತಿ ಕೊಟ್ಟಿರುವಂಥದ್ದು. ಮನೆ ಖರೀದಿ ಮಾಡಬೇಕು, ಪ್ಲಾಟ್ ತಗೋಬೇಕು, ಅದು ಕೂಡ ವಿಚಾರ ಮಾಡ್ತಾರೆ. ಯಾವ ಕಡೆ ಇದೆ ಪ್ಲಾಟು, ಉತ್ತರ ಕಡೆ ಇದೆಯಾ, ಪೂರ್ವ ಕಡೆ ಇದೆಯಾ, ಯಾವ ಜಾಗದಲ್ಲಿದೆ, ರೇಟ್ ಎಷ್ಟಿದೆ, ಎಲ್ಲ ವಿಚಾರ ಮಾಡ್ತೀವಿ. ತಪ್ಪಿಲ್ಲ, ಆದರೆ ಬುದ್ಧಿವಂತಿಕೆ ಇರೋದು ಕೇವಲ ಇದಕ್ಕಲ್ಲ. ಆಹಾರ, ನಿದ್ರಾ, ಭಯ, ಮೈಥುನ, ನಿದ್ರೆ ಮಾಡೋದು, ಊಟ ಮಾಡೋದು, ತನ್ನ ಸುರಕ್ಷತೆ ನೋಡಿಕೊಳ್ಳುವಂಥದ್ದು, ಹಾಗೂ ಮೈಥುನ, ಸಂಸಾರ ಮಾಡುವಂಥದ್ದು ಪ್ರಾಣಿಗಳು ಕೂಡ ಮಾಡುತ್ತೆ. ಸೊ ಈ ಎಲ್ಲ ವಿಚಾರಗಳು ಖರೀದಿ ಮಾಡಲಿಕ್ಕೆ ಅಥವಾ ಏನೊಂದು ತಗೊಳ್ಳಿಕ್ಕೆ, ಇದೆಲ್ಲವೂ ಕೂಡ ನಮ್ಮ ಒಂದು ಆರೈಕೆಗೋಸ್ಕರ, ರಕ್ಷಣೆಗೋಸ್ಕರ. ಪ್ರಾಣಿಗಳು ಕೂಡ ಮಾಡುತ್ತೆ ಅದನ್ನು. ಮನುಷ್ಯ ಏನಕ್ಕೆ ಮಾಡಬೇಕು? ಮನುಷ್ಯನಿಗೆ ಬುದ್ಧಿ ಇರುವಂಥದ್ದು, ಭಗವಂತನಿಗೆ ಏನು ಇಷ್ಟ ಆಗುತ್ತೆ, ಭಗವಂತನಿಗೆ ಏನು ಇಷ್ಟ ಆಗೋದಿಲ್ಲ. ನನ್ನ ಆಧ್ಯಾತ್ಮಿಕವಾಗಿ ಪ್ರಗತಿಗೆ ಯಾವ ಗುಣಗಳು ನನ್ನಲ್ಲಿ ಇಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಯಾವ ಗುಣಗಳು ತೆಗೆದು ಹಾಕಬೇಕು, ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಬುದ್ಧಿ ಕೊಟ್ಟಿರುವಂಥದ್ದು. ನಾವು ಇನ್ನೊಬ್ಬರ ಗುಣವನ್ನು ಪರಾಮರ್ಶೆ ಮಾಡ್ತೀವಿ. ಅವನು ಹಾಗೆ, ಅವಳು ಹೀಗೆ, ಅವಳು ಬುದ್ಧಿ ಸರಿ ಇಲ್ಲ, ಅವಳು ಬುದ್ಧಿ ಸರಿ ಇಲ್ಲ, ಅವ್ನು ಹಿಂಗೆ ಮಾಡಬೇಕಾಗುತ್ತೆ, ಹಂಗೆ ಮಾಡಬೇಕು ಅಂತ ಎಲ್ಲ ಕಮೆಂಟ್ರಿ ಕೊಡ್ತೀವಿ. ಕ್ರಿಕೆಟ್ ಮ್ಯಾಚ್ ಆಗಬೇಕಾದ್ರೆ ಕಮೆಂಟ್ರಿ ಕೊಡ್ತಾ ಇರ್ತಾರೆ ಪೂರ್ತಿ. ಹಾಗೆ ದಿನಪೂರ್ತಿ ಅವಕಾಶ ಕೊಟ್ಟರೆ ಬೆಳಗ್ಗೆಯಿಂದ ರಾತ್ರಿ ತನಕ ಬೇರೆಯವ್ರು ಹೆಂಗಿರಬೇಕು, ಅವ್ರ ಜೀವನ ಹೆಂಗೆ ನಡೆಸಬೇಕು ಅಂತ ಕಮೆಂಟ್ರಿ ಕೊಡ್ತಾ ಇರ್ತೀವಿ. ಅದಕ್ಕೆ ಮುಕ್ತಾಯ ಅನ್ನೋದೇ ಇಲ್ಲ. ಆದರೆ ನಮ್ಮ ಬಗ್ಗೆ ನಮ್ಮ ಕಮೆಂಟ್ರಿ ಕೊಡಿ ಅಂತ ಹೇಳಿದ್ರೆ ಎಲ್ಲ ಒಳ್ಳೆಯದೇ ನಮ್ಮ ಬಗ್ಗೆ ಹೇಳ್ಕೊತೀವಿ, ಇನ್ನೊಬ್ಬರ ಬಗ್ಗೆ ಎಲ್ಲ ದೂಷಿಸ್ತೀವಿ. ಆದರೆ ಹಾಗೆ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ನಮಗೆ ಆಗೋದಿಲ್ಲ. ನಿಜವಾಗಿ ನಮ್ಮ ಪ್ರಯೋಜನ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಟ್ಟದ್ದು ಯಾವುದು ಅಂತ ಗಮನಿಸಬೇಕು. ಯಾವ ವ್ಯಕ್ತಿಯು ಕೂಡ ತನ್ನ ಕೆಟ್ಟದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟದ್ದು ಇಲ್ಲದೇ ಇದ್ದಿದ್ದರೆ ನಾವಿಲ್ಲಿ ಇರ್ತಾನೆ ಇರಲಿಲ್ಲ. ಯಾಕಂದರೆ ಕೆಟ್ಟದ್ದು ಇಲ್ಲದೇ ಇರುವಂಥ ಜಾಗ ಯಾವುದು? ವೈಕುಂಠ. ವೈಕುಂಠದಲ್ಲಿ ಯಾವುದೂ ಕೂಡ ಕೆಟ್ಟದಿಲ್ಲ. ಅಲ್ಲಿ ಶುದ್ಧಾತ್ಮರಿದ್ದಾರೆ, ಭಗವಂತ ಇರ್ತಾನೆ. ಈ ಜಗತ್ತು ಇರೋದೇ ಇದು ಮಾಯಾಲೋಕ, ಭೌತಿಕ ಜಗತ್ತು, ಮೃತ್ಯುಲೋಕ. ಇಲ್ಲಿ ಎಲ್ಲ ಕೆಟ್ಟ ಗುಣಗಳು ಕೂಡಿರೋದ್ರಕ್ಕಂದನೇ ನಾವಿಲ್ಲಿರುವಂಥದ್ದು. ನಾನಾ ರೀತಿಯ ಅಂಶಗಳಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಆದರೆ ಕೆಟ್ಟದಿದೆ. ಆದರೆ ಭಗವಂತನ ಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪವೂ ಕೂಡ ಕೆಟ್ಟದ್ದು ಇರಬಾರ್ದು. ಕಿಂಚಿತ್ ಕೂಡ ಕೆಟ್ಟದಿದ್ದರೂ ಕೂಡ, ಆ ಆಸೆಗಳಿದ್ದರೂ ಕೂಡ ಮತ್ತೆ ಪುನಃ ಈ ಜಗತ್ತಲ್ಲಿ ಉಳಿಬೇಕಾಗತ್ತೆ, ಹುಟ್ಟಬೇಕಾಗತ್ತೆ. ಆದ್ದರಿಂದ ಸಂಪೂರ್ಣವಾಗಿ ಕಲ್ಮಶ ತೆಗೆದು ಹಾಕಲಿಕ್ಕೆ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಬೇಕು. ಇದು ಭಗವಂತನ ಉಪದೇಶ. ಲೌಕಿಕ ಧರ್ಮ ತತ್ವಗಳ ಹೊರೆಯನ್ನು ಹೊರತಿರುವವರಾಗಿ ನಾನು ಈ ಜೀವನ ವಿಧಾನವನ್ನು ತೋರಿಸಿಕೊಟ್ಟಿರುತ್ತೇನೆ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಇಲ್ಲಿ ನಾನಾ ರೀತಿಯ ಶಾಸ್ತ್ರಗಳು ಕೂಡ ಇದೆ. ಅನೇಕರಿಗೆ ಆ ಪುಸ್ತಕ ಈ ಪುಸ್ತಕ ಓದುವಂಥದ್ದು ಒಂದು ರೀತಿ ಆಸಕ್ತಿಗಳು. ಸುಮ್ಮನೆ ನಾನಾ ಪುಸ್ತಕಗಳನ್ನು ಓದಿ ಏನು ಮಾಡಬೇಕು ಅನ್ನೋದು ತಿಳಿದಿದ್ದರೆ ಓದಿರೋದು ವ್ಯರ್ಥ. ಧರ್ಮ ಗ್ರಂಥಗಳನ್ನು ಓದೋ ಉದ್ದೇಶ ನಾವು ಭಗವಂತನ ಒಲಿಸಬೇಕು. ಅಂದರೆ ಭಗವಂತ ಹೇಳ್ತಾ ಇದ್ದಾನೆ, ವೇದ ಪುರಾಣಗಳು, ನಾನಾ ರೀತಿಯ ಮಾರ್ಗಗಳು, ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ ಎಲ್ಲ ಇದೆ. ಇದರಲ್ಲಿ ಶ್ರೇಷ್ಠವಾದಂತು ಅಂತ ಹೇಳಿದ್ರೆ ಶ್ರೀಮದ್ ಭಾಗವತ ಪುರಾಣ.
ಸೊ ಈ ಕಲಿಯುಗದಲ್ಲಿ ನಾವು ಪಾಲನೆ ಮಾಡಬೇಕಾಗಿರುವಂತಹ ಒಂದು ಮಾರ್ಗ ಭಾಗವತ ತತ್ವ. ಸೊ ಭಾಗವತ ವಿಧಿ, ವೈದಿಕ ವಿಧಿ, ಭಾಗವತ ವಿಧಿ. ಸೊ ವೈದಿಕ ವಿಧಿ ಸತ್ಯಾತ್ರೇತ ದ್ವಾಪರಯುಗಗಳಲ್ಲಿ ಪಾಲನೆ ಮಾಡೋಕ್ಕೆ ಆಗ್ತಾಯಿತ್ತು. ಜನ್ಮದ ಒಂದು ಗುಣ ಇರ್ತಾಯಿತ್ತು. ಆ ಗುಣದಿಂದ ಅವರೊಂದು ಪ್ರತ್ಯೇಕವಾದ ವರ್ಣ ಹಾಗೂ ಆಶ್ರಮವನ್ನು ಅವಲಂಬಿಸಿ ಅದರಲ್ಲಿ ಮುಂದುವರಿತಾ ಇದೆ. ಆದರೆ ಕಲಿಯುಗದಲ್ಲಿ ಎಲ್ಲವೂ ಕೂಡ ಮಿಶ್ರಣವಾಗಿದೆ. ಆದ್ದರಿಂದ ಭಗವಂತ ನಮಗೆ ಕೊಟ್ಟಿರುವಂತಹ ಮಾರ್ಗ ಈ ಕಲಿಯುಗದಲ್ಲಿ ಶ್ರೀಮದ್ ಭಾಗವತ ತತ್ವಗಳನ್ನು ಅನುಸರಿಸಬೇಕು. ಗುರುಗಳ ಒಂದು ನಿರ್ದೇಶನದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸಬೇಕು. ಮಾಡೋದ್ರಿಂದ ಯಾವುದೇ ರೀತಿಯ ಜನ್ಮದ ದೋಷ ಇರಲಿ ಅಥವಾ ಪೂರ್ವ ಒಂದು ಕರ್ಮಗಳಿರಲಿ ಅದೆಲ್ಲರೂ ಕೂಡ ಶುದ್ಧೀಕರಣ ಆಗುತ್ತೆ. ಹಾಗೂ ಮನಸ್ಸಲ್ಲಿ ಭಗವಂತನ ಪ್ರೀತಿ ಅನ್ನೋದು ಉತ್ಪನ್ನವಾಗುತ್ತೆ. ಆದ ಕಾರಣ ನಾವು ಅನಾವಶ್ಯಕವಾಗಿ ನಮ್ಮ ಒಂದು ಸಮಯವನ್ನು ಅನ್ಯ ಪುಸ್ತಕಗಳನ್ನು ಓದುವುದು ಅಥವಾ ಊಹಾಪೋಹ ಚಿಂತನೆಗಳು ಮಾಡುವಂಥದ್ದು, ಬಹುಶಃ ಹೀಗಿದೆಯೇನೋ, ಬಹುಶಃ ಇದು ಸರಿಯೇನೋ, ನನ್ನ ಒಂದು ಅನುಭವದಿಂದ ಬಹುಶಃ ಹೀಗೆ ಮಾಡಬೇಕೇನೋ, ಊಹಾಪೋಹ ಚಿಂತನೆಗಳು ಮಾಡದೆ ಭಾಗವತದಲ್ಲಿ ಏನು ಕೊಟ್ಟಿದ್ದಾರೆ ಆ ಮಾರ್ಗವನ್ನು ಅನುಸರಿಸಬೇಕು. ಭಕ್ತರ ಸಂಘದಲ್ಲಿ ಸಾಮಾನ್ಯವಾಗಿ ಜನ ಮನುಷ್ಯನಾದಂಥವನು ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇದೆಲ್ಲವೂ ಕೂಡ ಈ 4 ಪುರುಷಾರ್ಥಗಳು ಕೇಂದ್ರೀಕರಣವಾಗಬೇಕು ಭಗವಂತನ ಚರಣಕಮಲಗಳ ಸೇವೆಯಲ್ಲಿ. ಭಗವಂತನ ಪ್ರೀತಿ ಮಾಡಬೇಕು, ಪ್ರೀತಿ ಸೇವೆ ತೊಡಗಬೇಕು ಅಂತ ಭಾವನೆ ಬರದೇ ಇದ್ದರೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ಪಾಲನೆ ಮಾಡೋದ್ರಿಂದ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಆದ ಕಾರಣ ಭಗವಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಾಮೇಕಂ ಶರಣಂ ವ್ರಜ. ಇದು ಉದ್ದೇಶ. ಭಗವದ್ಗೀತೆಯ ಅನೇಕ ಶ್ಲೋಕಗಳು, 600ಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಹೇಳ್ತಾ ಕೊನೆಯಲ್ಲಿ ಕೃಷ್ಣನಿಗೆ ಉಪದೇಶ ಮಾಡೋದಿಷ್ಟೇ, ನನಗೆ ಶರಣಾಗಬೇಕು. ನಿಮ್ಮ ಒಂದು ಭೌತಿಕ ಚಟುವಟಿಕೆಗಳಿರಲಿ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಎಲ್ಲವೂ ಕೂಡ ಕೃಷ್ಣನ ಪಾದಪದ್ಮಗಳಿಗೆ ಸಮರ್ಪಣೆ ಮಾಡಬೇಕು. ಆಗ ನಾವು ಮಾಡಿರುವಂತಹ ಈ ಕೆಲಸಗಳು, ಈ ಮನುಷ್ಯ ಜನ್ಮ ಬಂದಿದ್ದು ಕೂಡ ಸಾರ್ಥಕವಾಗುತ್ತೆ. ಇಲ್ಲದಿದ್ದರೆ ಅದು ವ್ಯರ್ಥ. ಮುಂದೆ ಕೃಷ್ಣ ಈ ಎಲ್ಲ ವಸ್ತುಗಳು ಜಗತ್ತಿನಲ್ಲಿ ಏನೆಲ್ಲ ಇದೆ ಅದನ್ನು ಕೂಲಂಕುಷವಾಗಿ ನಾವು ಗಮನಿಸಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳ್ತಾ, ಅಕೃಷ್ಣ ಸಾರೋ ದೇಶಾನ ಅಬ್ರಹ್ಮಣ್ಯ ಅಶುಚಿ ಭವೇತ್, ಕೃಷ್ಣ ಸಾರೋಪಿ ಅಸೌ ವೀರ, ಕೀಕಟ ಅಸಂಸ್ಕೃತ ಈರಣಂ. ಕಪ್ಪು ಕಲೆಗಳ ಜಿಂಕೆಗಳಿಲ್ಲದ, ಬ್ರಾಹ್ಮಣರ ಬಗೆಗೆ ಭಕ್ತಿ ಇಲ್ಲದ, ಕಪ್ಪು ಕಲೆಗಳ ಜಿಂಕೆಗಳಿದ್ದರೂ ಗೌರವಾರ್ಹರಾದ ಜನರಿಲ್ಲದ ಸ್ಥಳಗಳು, ಕೀಕಟದಂತಹ ಸಂಸ್ಥಾನಗಳು ಮತ್ತು ನೈರ್ಮಲ್ಯ ಹಾಗೂ ಶುದ್ಧಿ ಸಂಸ್ಕಾರಗಳನ್ನು ಲಕ್ಷ್ಯ ಮಾಡದಿರುವ ಪ್ರದೇಶಗಳು, ಮಾಂಸಾಹಾರಿಗಳು ಪ್ರಮುಖವಾಗಿರುವ ಅಥವಾ ಭೂಮಿಯೇ ಬಂಜರವಾಗಿರುವ ಸ್ಥಳಗಳೆಲ್ಲವೂ ಕಲುಷಿತ ಪ್ರದೇಶಗಳೆಂದು ಪರಿಗಣಿಸಲಾಗಿದೆ. ಈಗ ಭಗವಂತ ಯಾವ ಒಂದು ಜಾಗ, ಒಂದು ಪ್ರದೇಶ ಅದು ಶುದ್ಧವಾದದ್ದ ಅಶುದ್ಧವಾದದ್ದ ಅಂತ ಹೇಗೆ ನಾವು ಅದನ್ನು ಪರಿಗಣಿಸಬೇಕು. ಕಪ್ಪು ಕಲೆಗಳುಳ್ಳ ಜಿಂಕೆಗಳು ನೋಡಿದ್ದೀರಾ? ಜಿಂಕೆಗಳಲ್ಲಿ ಚುಕ್ಕಿಗಳಿರುತ್ತೆ. ಸೊ ಆ ಜಿಂಕೆಗಳು ಎಲ್ಲಿರುತ್ತೋ ಅಥವಾ ಅಂತಹ ಜಿಂಕೆಯ ಚರ್ಮವನ್ನು ಯಾರು ಧರಿಸ್ತಾರೆ? ಋಷಿಗಳು, ಸಂತರು, ಬ್ರಹ್ಮಚಾರಿಗಳು ಆ ಒಂದು ಜಿಂಕೆಯ ಚರ್ಮವನ್ನು ಧರಿಸ್ತಾರೆ. ಇದು ವೈರಾಗ್ಯದ ಸಂಕೇತ, ಇದು ತಪಸ್ವಿಗಳ ಸಂಕೇತ. ಅಂದರೆ ಇಂತಹ ಒಂದು ಜಿಂಕೆಗಳು ಎಲ್ಲಿರುತ್ತೆ ಅಥವಾ ಅಂತಹ ಜಿಂಕೆ ಚರ್ಮಗಳನ್ನು ಧರಿಸಿರುವಂಥ ವ್ಯಕ್ತಿಗಳು ಎಲ್ಲಿರ್ತಾರೆ ಅದು ಶುದ್ಧವಾದಂತಹ ಪ್ರದೇಶ. ಇದು ಭಗವಂತ ಕೊಡ್ತಾ ಇರುವಂಥದ್ದು ನಿರ್ಣಯ. ಹಾಗೂ ಮಾಂಸಾಹಾರಿಗಳ ಪ್ರಮುಖವಾಗಿರುವ ಭೂಮಿಯು ಪಂಜರವಾಗಿರುವ ಸ್ಥಳಗಳು ಕಲುಷಿತವಾದಂಥದ್ದು. ಎಲ್ಲಿ ಮಾಂಸ ಭಕ್ಷಣೆ ಏನಾದರೂ ನಡೀತಾ ಇದೆ, ಹಾಗೂ ಬಂಜರ ಭೂಮಿ ಅಂದರೆ ಮರುಭೂಮಿ, ಡೆಸರ್ಟ್, ಇದೆಲ್ಲವೂ ಕೂಡ ಕಲುಷಿತವಾದಂತಹ ಜಾಗಗಳು. ವ್ಯಕ್ತಿಯು ಆದಷ್ಟು ಶೀಘ್ರವಾಗಿ ಇಂತಹ ಜಾಗಗಳಿಂದ ಹೊರಬರಬೇಕು. ಹಾಗೂ ಎಲ್ಲಿ ಸಾತ್ವಿಕವಾದಂತಹ ಜನರಿದ್ದಾರೆ, ಪ್ರದೇಶ ಇದೆ, ಅಲ್ಲಿಗೆ ಹೋಗಬೇಕು. ಇದು ನಮ್ಮ ಕರ್ತವ್ಯ. ಮುಂದೆ ಭಾರತದಲ್ಲಿ ಪ್ರಭುಪಾದರು ಬರೀತಾ ಇದ್ದಾರೆ,
ಎಲ್ಲಿ ಮಂದಿರ ಇರುತ್ತೆ, ನದಿಗಳಿರುತ್ತೆ, ಸಮುದ್ರ ಇರುತ್ತೆ, ವನಗಳಿರುತ್ತೆ, ಅದರ ಸುತ್ತ ಸುಮಾರು 8 ಮೈಲಿ ದೂರ ತನಕ ಅದನ್ನು ಸಾತ್ವಿಕವಾದ ಪ್ರದೇಶ ಅಂತ ಹೇಳಲಾಗುತ್ತೆ. ಅದನ್ನು ಮುಂಚಿನ ಸಮಯದಲ್ಲಿ ಜನರೆಲ್ಲರೂ ಕೂಡ ನದಿ ಸಮೀಪದಲ್ಲಿ ವಾಸ ಮಾಡ್ತಾಯಿದ್ರು, ವನದಲ್ಲಿ ವಾಸ ಮಾಡ್ತಾಯಿದ್ರು. ಇದನ್ನ ದಿವಸ ಎಲ್ಲ ಏನಾಗಿದೆ, ಎಲ್ಲ ಕಟ್ಟಡಗಳು ನಿರ್ಮಾಣ ಆಗ್ತಾಯಿದೆ. ಸಿಮೆಂಟ್ದು, ಕಬ್ಬಿಣದು ಕಟ್ಟಡಗಳು ನಿರ್ಮಾಣ ಮಾಡ್ತಾ ಎಲ್ಲ ವನಗಳನ್ನು ಕಡಿದು ಹಾಕ್ತಾ ಇದ್ದಾರೆ, ನದಿಗಳನ್ನು ಕಲುಷಿತಗೊಳಿಸ್ತಾ ಇದ್ದಾರೆ, ಮಾಂಸ ಭಕ್ಷಣೆ ಮಾಡ್ತಾ ಇದ್ದಾರೆ, ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ ಇದೆಲ್ಲ ಮಾಡ್ತಾ ಇರೋ ಕಾರಣ ಈ ಎಲ್ಲ ಜಾಗಗಳು ತಾಮಸಿಕವಾದ ಜಾಗಗಳು. ಹಾಗೂ ಇಂತಹ ಜಾಗದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡಲಿಕ್ಕೆ ಇದು ಸೂಕ್ತವಾದದ್ದಲ್ಲ. ಸೊ ಆದ್ದರಿಂದ ನಾವು ಚಿಂತನೆ ಮಾಡಬೇಕು, ನಾವು ಎಂಥ ಜಾಗದಲ್ಲಿ ಇರಬೇಕು. ಶಾಸ್ತ್ರ ಈ ರೀತಿ ಹೇಳ್ತಾ ಇದೆ. ಜನರು ಏನು ಆಸಕ್ತಿ ಪಡ್ತಾರೆ, ನಾನು ಹೋಗಬೇಕು, ದೊಡ್ಡ ದೊಡ್ಡ IT ಕಂಪ್ನಿಗಳೆಲ್ಲಿದೆ, ಎಲ್ಲಿ ಗ್ಲಾಸ್ ಬಿಲ್ಡಿಂಗ್ಗಳಿದೆ, ಅಥವಾ ಅಮೇರಿಕಾಗೆ ಹೋಗಬೇಕು, ಅಂಥ ಜಾಗದಲ್ಲೇ ನಾವು ನಿವಾಸ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಕೃಷ್ಣನ ಒಂದು ನಿರ್ಣಯ, ಅಂತಹ ಜಾಗದಲ್ಲಿ ಭಗವಂತನ ಚಿಂತನೆ ಮಾಡದಿರೋ ಕಾರಣ ಅಂತಹ ಒಂದು ಜಾಗ ನಿಮಗೆ ಮುಂದೆ ನಾನಾ ರೀತಿಯ ಕಷ್ಟಗಳನ್ನು ಕೊಡುತ್ತೆ. ದುಃಖಾಲಯಂ ಶಾಶ್ವತಂ. ಎಲ್ಲ ಕಂಗೊಳಿಸುವಂತಹ ಜಗಮಗಿಸ್ತಾ ಇರುವಂತಹ ಕಟ್ಟಡಗಳು ಇದೆಲ್ಲವೂ ಕೂಡ ನಮಗೆ ಮುಂದೆ ಕಷ್ಟಗಳನ್ನು ಕೊಡುವಂತಹ ಕಟ್ಟಡಗಳಾಗುತ್ತೆ. ಅಂದರೆ ಏನು ಮಾಡೋದು? ಕಟ್ಟಡಗಳು ನಡೀತಾ ಇದೆ. ಕಲಿಯುಗದಲ್ಲಿ ಜನರು ಇಂತಹ ಕಟ್ಟಡಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಧಿಕವಾಗಿ ಜನರಿರದೇ ಇಂತಹ ಒಂದು ನಗರಗಳಲ್ಲಿ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ವಿಶ್ವಾದ್ಯಂತ ಸಂಚಾರ ಮಾಡ್ತಾ ಅಂತಹ ಒಂದು ನಗರದ ಒಳಗಡೆ ಇಸ್ಕಾನ್ ಮಂದಿರಗಳನ್ನು ಸ್ಥಾಪನೆ ಮಾಡಿದ್ರು. ಅಂತಹ ಕಲುಷಿತವಾದ ಪ್ರದೇಶಗಳಲ್ಲಿ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾ ಅಂತಹ ಜನರಿಗೂ ಕೂಡ ಕೃಷ್ಣ ಭಕ್ತಿಯನ್ನು ಆಚರಣೆ ಮಾಡಲಿಕ್ಕೆ ಹಾಗೂ ತಮ್ಮ ಜೀವನ ಶುದ್ಧೀಕರಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದು ಪ್ರಭುಪಾದರ ವಿಶೇಷವಾದಂತಹ ಕೃಪೆ. ಇಲ್ಲವಾಗಿದ್ದರೆ ಜನರಿಗೆ ಯಾವುದೇ ರೀತಿ ಅವಕಾಶ ಸಿಗ್ತಾ ಇರಲಿಲ್ಲ. ಕೆಲ ಇಂದ್ರಿಯ ತೃಪ್ತಿಗೋಸ್ಕರ ಜೀವನ ನಡೆಸ್ತಾ ಇದ್ದರು. ಹಾಗೂ ಪುನರಪಿ ಜನನಂ ಪುನರಪಿ ಮರಣಂ, ಹೀಗೆ ಅವರು ಕಷ್ಟದಲ್ಲಿ ಮುಳುಗ್ತಾ ಇದ್ರು. ಸೊ ಶಾಸ್ತ್ರ ಅಂತ ಹೀಗೆ ಕೊಟ್ಟಿದೆ. ಸೊ ಹೀಗೆ ಇರುವಂಥದ್ದು, ವನದಲ್ಲೇ ವಾಸ ಮಾಡುವಂಥದ್ದು ಶ್ರೇಷ್ಠಕರವಾದಂಥದ್ದು. ಆದರೂ ಪ್ರಭುಪಾದರು ಈ ಕಲಿಯುಗದ ಮಂದಬುದ್ಧಿ ಜನರಿಗೆ ಸೊ ಆ ಒಂದು ನಗರದ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಮಂದಿರಗಳನ್ನು ಸ್ಥಾಪನೆ ಮಾಡುತ್ತಾ ಆ ಮಂದಿರದ ಒಳಗಡೆ ಬರುವಂಥ ಜನರಿಗೆ ಭಾಗವತಂ ಚರ್ಚೆ, ಜಪ ಮಾಡಲಿಕ್ಕೆ ಅವಕಾಶ, ಭಗವಂತನ ಸೇವೆ ಮಾಡೋದಕ್ಕೆ ಅವಕಾಶನು ಇಸ್ಕಾನ್ ಸಂಸ್ಥೆ ಅನ್ನೋದು ನೀಡ್ತಾ ಇದೆ. ಅನ್ಯ ಮಂದಿರಗಳಲ್ಲಿ ಎಲ್ರಿಗೂ ಅವಕಾಶ ಕೊಡೋದಿಲ್ಲ. ಆದರೆ ಇಸ್ಕಾನ್ ಸಂಸ್ಥೆಯಲ್ಲಿ ಎಲ್ಲ ಜನರಿಗೂ ಕೂಡ ವಿಗ್ರಹ ಸೇವೆ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಶುಚೀಕರಣ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಏಕೈಕ ಸಂಸ್ಥೆ. ಸೊ ಪ್ರಭುಪಾದರು ಭಗವದ್ಗೀತೆಯನ್ನು ನೀಡಿದ್ದಾರೆ. ಸೊ ಎಲ್ರಿಗೂ ಅವಕಾಶ ಹೋಗಿ ವಿತರಣೆ ಮಾಡಿ. ಸೊ ಈ ಜಾತಿಯವರಿಗೆ ವಿತರಣೆ ಮಾಡಬೇಕು ಅಂತಿಲ್ಲ, ಯಾರು ಬೇಕಾದರೂ ಭಗವದ್ಗೀತೆಯ ವಿತರಣೆ ಮಾಡ್ಬೋದು. ಸೊ ಇಲ್ಲಿ ಅವಕಾಶ ಪ್ರಭುಪಾದರು ಕೊಟ್ಟಿರೋ ಕಾರಣ ಇಸ್ಕಾನ್ ಸಂಸ್ಥೆಯ ಮೂಲಕ ಸೊ ನಗರದಲ್ಲೂ ಕೂಡ ಹಳ್ಳಿಯಲ್ಲೂ ಕೂಡ ಭಕ್ತಿಯ ಪ್ರಚಾರ ಅನ್ನೋದು ಆಗ್ತಾ ಇದೆ. ಹಾಗೂ ಎಲ್ಲರಿಗೂ ಕೂಡ ಭಗವಂತನ ಜೊತೆ ಜೋಡಣೆ ಆಗುವಂಥ ಅವಕಾಶವೂ ಸಿಗ್ತಾ ಇದೆ. ಇದು ಸ್ವಯಂ ಕೃಷ್ಣನ ಒಂದು ಭವಿಷ್ಯವಾಣಿ. 500 ವರ್ಷಗಳ ಹಿಂದೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಅವತರಿಸಿರ್ಬೇಕಾದ್ರೆ ಅವರು ಭವಿಷ್ಯ ನೋಡ್ತಿದ್ರು. ಈ ಹರೇ ಕೃಷ್ಣ ಮಹಾಮಂತ್ರ ನಗರಾದಿ ಗ್ರಾಮ, ನಗರಗಳಲ್ಲಿ ಹಾಗೂ ಹಳ್ಳಿಗಳಲ್ಲಿ ಎಲ್ಲ ಕಡೆ ಇದು ಪ್ರಚಾರ ಆಗುತ್ತೆ. ಸೊ ಅದು ಹೇಗಾಗ್ತಾ ಇದೆ? ಈ ಹರೇ ಕೃಷ್ಣ ಇಸ್ಕಾನ್ ಸಂಸ್ಥೆಯ ಮೂಲಕ. ಬೇರೆ ಯಾವುದೇ ಸಂಸ್ಥೆಗಳು ಬೇರೆ ನಾನಾ ರೀತಿಯ ಸಮಾಜ ಸೇವೆ ಕಾರ್ಯಗಳು ಮಾಡ್ತಾ ಇರ್ಬೋದು. ರಕ್ತದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ, ಆಸ್ಪತ್ರೆಗಳು ಕಟ್ಟಿಸ್ತಾ ಇದ್ದಾರೆ, ನಾನಾ ಮಠಗಳಿದೆ. ಈ ರೀತಿ ಕಾಲೇಜ್ಗಳು, ಸ್ಕೂಲ್ಗಳು, ವಿದ್ಯಾಭ್ಯಾಸ, ಉಚಿತವಾದ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಭಕ್ತಿ ಅನ್ನೋದು ಕೊಡ್ತಾ ಇರುವಂಥ ಏಕೈಕ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಎಲ್ಲರಿಗೂ, ಯಾವುದೇ ಭಾಷೆ ಇರಲಿ, ಜಾತಿ ಇರಲಿ, ಅವನು ಮುಂದೆ ಪಾಪ ಮಾಡಿದ್ನೋ ಪಾಪ ಮಾಡಿಲ್ವೋ, ಕಪ್ಪಗಿದನೋ ಬೆಳ್ಳಗಿದನೋ, ಅವನು ಭಾರತೀಯನೋ ಬೇರೆಯವನೋ ಬೇರೆ ಜಾತಿಯವನೋ, ಎಲ್ಲರಿಗೂ ಕೂಡ ಅವಕಾಶ ಕೊಡ್ತಾ ಇರುವಂಥ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಇಸ್ಕಾನ್ ಸಂಸ್ಥೆ. ಸೊ ಆದ ಕಾರಣ ಈ ಒಂದು ಅವಕಾಶವನ್ನು ಜನರು ಪಡ್ಕೋಬೇಕು, ವಿಚಾರ ಮಾಡಬೇಕು. ಬೇರೆ ಮಠಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಇಸ್ಕಾನ್ ಸಂಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ವಿಚಾರ ಮಾಡಿ ಆ ಒಂದು ಮಾರ್ಗದರ್ಶನದಲ್ಲಿ ದೃಢ ಸಂಕಲ್ಪದಿಂದ ನಡಿಬೇಕು. ಸುಮ್ಮನೆ ಬಂದ್ರಿ ಹೋದ್ರಿ, ಒಂದು ಸಲ ಬಂದ್ರಿ ಹೋದ್ರಿ ಅನ್ನೋದು ಆಗೋದಿಲ್ಲ. ಯಾವಾಗ ಈ ಒಂದು ಸಂಸ್ಥೆಯಲ್ಲಿ ನಮಗೆ
ಜೀವನ ಪರಿಪೂರ್ಣ ಸಿಗುತ್ತೆ ಅನ್ನುವಂಥದ್ದು ಅರಿವಿಗೆ ಬಂದಾಗ ಆ ಸಂಸ್ಥೆಯನ್ನು ಬಿಡಬಾರದು. ಆ ಸಂಸ್ಥೆಯಲ್ಲಿ ಪೂರ್ಣವಾದ ಶಕ್ತಿಯನ್ನು ಹಾಕಿ ಭಗವಂತನ ಈ ಜನಲ್ಲಿ ಪ್ರಾಪ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯತಃ ಸ್ವತ ಏವವ ಯಥೋ ನಿವರ್ತತೆ ಕರ್ಮಸ ದೋಷೋ ಅಕರ್ಮಕಃ ಸ್ಕೃತಃ. ಯಾವುದಾದರೂ ಒಂದು ಕಾಲವು ಅದರ ಸ್ವಭಾವದಿಂದ ಅಥವಾ ಸೂಕ್ತ ಪರಿಕರಗಳ ಉಪಲಬ್ಧಿಯಿಂದ ಒಬ್ಬನ ನಿಗದಿತ ಕರ್ಮಾಚರಣೆಗೆ ಸಮುಚಿತವೆನಿಸಿದರೆ ಅದನ್ನು ಶುದ್ಧವೆಂದು ಭಾವಿಸಲಾಗಿದೆ. ವ್ಯಕ್ತಿಯ ಕರ್ಮಾಚರಣೆಗೆ ಅಡ್ಡಿಪಡಿಸುವ ಕಾಲವನ್ನು ಅಶುದ್ಧವೆಂದು ಪರಿಗಣಿಸಲಾಗಿದೆ. ಸಮಯ ಯಾವುದು ಒಳ್ಳೆಯ ಸಮಯ, ಯಾವುದು ಕೆಟ್ಟ ಸಮಯ? ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಯಾವ ಸಮಯ ನಮಗೆ ಧರ್ಮಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಕೆಟ್ಟ ಸಮಯ. ಯಾವ ಸಮಯದಲ್ಲಿ ನಾವು ಧರ್ಮಾಚರಣೆಗಳು ಮಾಡ್ಬೋದು ಅದೆಲ್ಲವೂ ಕೂಡ ಒಳ್ಳೆಯ ಸಮಯನೇ. ಸಾಮಾನ್ಯವಾಗಿ ಒಂದು ದಿನದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ 1.5 ತಾಸು ಮುಂಚೆಯನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಸೂರ್ಯೋದಯ ಆಗೋದು ಸಾಮಾನ್ಯವಾಗಿ 6 ಗಂಟೆ, ಅಂದರೆ ಅದಕ್ಕಿಂತ 1.5 ತಾಸು ಮುಂಚೆ ಅಂತಂದರೆ 4:15 6 ಗಂಟೆ ಸಮಯ ತುಂಬ ಒಳ್ಳೆಯ ಸಮಯ, ಅದು ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ. ಅಂದರೆ ಈ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋದರಿಂದ, ಭಗವಂತನ ನಾಮಸ್ಮರಣೆ ಮಾಡೋದರಿಂದ, ಸೇವನೆ ಮಾಡೋದರಿಂದ ನಮಗೆ ಅತಿ ಶೀಘ್ರವಾಗಿ ಭಗವಂತನ ಪ್ರಾಪ್ತಿ ಆಗ್ತಾನೆ. ಹಾಗೂ ಯಾವ ಸಮಯ ಮಾಡೋದಿಲ್ಲ, ಸಾಮಾನ್ಯವಾಗಿ ಯಾರು ತೀರ್ಕೊಂಡ್ಬಿಟ್ರೆ ಸೊ ಆ ಸಮಯದಲ್ಲಿ ಧರ್ಮಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ತ್ರೀಯರಿಗೆ ತಿಂಗಳಲ್ಲಿ ಋತು ಬಂದಾಗ ಆ ಕೆಲವು ದಿವಸಗಳು ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ಅದು ಕೆಟ್ಟ ಸಮಯ ಅಂತ ಹೇಳಲಾಗಿದೆ. ಆದರೆ ಭಗವಂತ ಎಲ್ಲ ಸಮಯದಲ್ಲೂ ಕೂಡ ಅವನು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದು ಈ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಬೇರೆ ಬೇರೆ ಮಂತ್ರಗಳಿಗೆ ಬೇರೆ ಬೇರೆ ನಿಯಮಗಳಿದೆ. ಎಲ್ಲರೂ ಕೂಡ ವೇದ ಮಂತ್ರಗಳನ್ನು ಜಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಶುದ್ಧತೆ ಬಂದಿರಬೇಕು, ಒಂದು ಸಮಯ ಇದೆ, ಒಂದು ದಿಕ್ಕಿದೆ, ಒಂದು ಸ್ಥಳ ಇದೆ. ಆ ಮಾಡಿದ್ರೆ ಮಾತ್ರ ಅದರ ಪರಿಣಾಮನೂ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾದಂಥ ಪರಿಣಾಮಗಳು ಪ್ರಾಪ್ತಿಯಾಗುತ್ತೆ. ಆದರೆ ಈ ಹರೇ ಕೃಷ್ಣ ಮಹಾಮಂತ್ರ ಅನ್ನುವಂಥದ್ದು ಯಾವುದೇ ಸ್ಥಳಕ್ಕೆ, ವ್ಯಕ್ತಿಗೆ, ಸಮಯಕ್ಕೆ ಅದು ನಿಬಂಧಿತವಾಗಿಲ್ಲ. ಯಾವುದೇ ವ್ಯಕ್ತಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಪಾಪಿಷ್ಠನಿರಲಿ, ಯಾವುದೇ ಜಾಗದಲ್ಲಿರಲಿ, ಮನೆ ಇರಲಿ, ಹೊರಗಡೆ ಇರಲಿ, ಓಡಾಡ್ತಾ ಇರಲಿ, ಬಸ್ಸಲ್ಲಿರಲಿ, ಎಲ್ಲಿ ಹೋಗ್ತಾ ಇದ್ರೂ ಕೂಡ ಈ ಮಹಾಮಂತ್ರ ಅನ್ನೋದು ಫಲ ಕೊಡುತ್ತೆ. ಯಾವಾಗ ಕೊಡುತ್ತೆ? ಯಾರು ಶ್ರದ್ಧೆಯಿಂದ ಮಾಡ್ತಾರೆ, ಯಾವುದೇ ರೀತಿ ಅಪರಾಧಗಳಿಲ್ಲದೆ ಸಂಪೂರ್ಣವಾದಂತಹ ಗಮನ ಕೊಟ್ಟು ನಂಬಿಕೆ ಇಟ್ಟು ಪ್ರೀತಿಯಿಂದ ಜಪಿಸಿದ್ರೆ ಈ ಮಂತ್ರವು ಫಲ ಕೊಡುತ್ತೆ. ಆದ್ದರಿಂದ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಲಿಕ್ಕೆ ಯಾವುದೇ ಅಶುದ್ಧತೆ ಸಮಯ ಅನ್ನೋದು ಇಲ್ಲ. ಎಲ್ಲ ಸಮಯದಲ್ಲೂ ಕೂಡ ಮಾಡ್ಬೋದು, ಎಲ್ಲರೂ ಕೂಡ ಎಲ್ಲ ದಿವಸಗಳು ಮಾಡಬಹುದು ಹಾಗೂ ಮಾಡಬೇಕು. ಯಾವ ಸಮಯದಲ್ಲಿ ಜೀವನ ಹೋಗುತ್ತೆ ಗೊತ್ತಿಲ್ಲ. ಚೈತನ್ಯ ಮಹಾಪ್ರಭುಗಳು ಇರಬೇಕಾದ್ರೆ ಒಬ್ಬ ಭಕ್ತ ಇದ್ದ. ಅವನು ಯಾವಾಗಲೂ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದ್ದ. ನನಗೆ ಎಷ್ಟು ಅದರಲ್ಲಿ ರುಚಿ ಬಂದಿತ್ತು ಅಂತ ಹೇಳಿದ್ರೆ ಅದು ನಿಲ್ತಾನೇ ಇರಲಿಲ್ಲ. ಒಂದು ದಿವಸ ಚೈತನ್ಯ ಮಹಾಪ್ರಭುಗಳು ಗಮನಿಸ್ತಾರೆ, ಆ ವ್ಯಕ್ತಿ ನಾಲ್ಗೆಯನ್ನು ಕಚ್ಚಿಟ್ಕೊಂಡು ಹೋಗ್ತಾ ಇದ್ದ. ಕೇಳ್ತಾರೆ, ಯಾಕಪ್ಪ ನಾಲ್ಗೆಯನ್ನು ಕಚ್ಚಿಟ್ಕೊಂಡಿದ್ಯಾ ಅಂತ. ಅವನು ಹೇಳ್ತಾನೆ, ಇಲ್ಲ, ನಾನು ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಅದರಿಂದ ಅಂತಹ ಜಾಗದಲ್ಲಿ ನಾಮಸ್ಮರಣೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಆಗ ಅವ್ರು ಹೇಳ್ತಾರೆ, ದೇಹದಿಂದ ಆತ್ಮ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಸಾವು ಬರುತ್ತೆ ಗೊತ್ತಿಲ್ಲ. ಅನೇಕ ಜನರು ಮಲಮೂತ್ರ ವಿಸರ್ಜನೆಗೆ ಅಂತ ಹೋಗ್ತಾರೆ ಮತ್ತು ಅಲ್ಲೇ ದೇಹ ತ್ಯಾಗ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಅಶುದ್ಧವಾದಂತಹ ಜಾಗ ಅಂತಿಲ್ಲ, ಅಲ್ಲೂ ಕೂಡ ನಾವು ಜಪಿಸ್ಬೋದು. ಅದರಿಂದ ಎಲ್ಲ ಸಮಯದಲ್ಲಿ ಜಪಿಸಿ ಅನ್ನುವಂತಹ ವಿಷಯವನ್ನು ಅವರು ಹೇಳ್ಕೊಡ್ತಾರೆ. ಆದ್ದರಿಂದ ಸತತವಾಗಿ ನಾಮಜಪ ಮಾಡಬೇಕು. ಅಂತೆಯೇ ನಾರಾಯಣ ಸ್ಮೃತಿ, ದೇಹ ತ್ಯಾಗ ಮಾಡಬೇಕಾದ್ರೆ ನಮ್ಮ ನಾಲಿಗೆಯಿಂದ ಕೃಷ್ಣ ಅಂತ ಬರಬೇಕು, ಆವಾಗ ಕೃಷ್ಣ ಲೋಕಕ್ಕೆ ಹೋಗ್ತೀವಿ. ಅದನ್ನು ಬಿಟ್ಟು ಬೇರೆ ಏನೋ ಚಿಂತನೆಗಳು ಮಾಡ್ತಾ ಬೇರೆ ಏನೋ ಒದರ್ತಾ ಇದ್ದರೆ ಮತ್ತೆ ತಿರ್ಗಾ ನಮಗೆ ಜನ್ಮ ಒಂದು ಪ್ರಾಪ್ತಿ ಆಗುತ್ತೆ. ಅದರಿಂದ ಈ ಹರೇ ಕೃಷ್ಣ ಮಹಾಮಂತ್ರ ಒಂದು ದೊಡ್ಡ ವರದಾನ ಈ ಕಲಿಯುಗದಲ್ಲಿ. ಎಂತಹ ಪಾಪಿಷ್ಠನಲ್ಲಿ, ಎಂತಹ ವ್ಯಕ್ತಿ ಇರಲಿ, ಉದಾಹರಣೆಗೆ ಅಜಾಮಿಲ ಅವನು ಸಾಯೋ ಸಮಯದಲ್ಲಿ ಯಮದೂತರು ಬಂದು ಎಳ್ಕೊಂಡು ಹೋಗಲಿಕ್ಕೆ ಅಂತ. ಆದರೆ ಅವನು ಆ ಸಮಯದಲ್ಲಿ ತನ್ನ ಮಗನನ್ನು ಕರೆದ, ನಾರಾಯಣ ಅಂತ ಕರೆದ.
ಮಗನ ಮೇಲೆ ಪ್ರೀತಿ ಇತ್ತು, ಅದರಿಂದ ನಾರಾಯಣ ಅಂತ ಕರೆದ. ಆದರೆ ನಾರಾಯಣ ಅಂತ ಶಬ್ದ ಯಾವುದೇ ಭೌತಿಕವಾದಂಥ ಹೆಸರಲ್ಲ, ಅದು ದಿವ್ಯವಾದಂಥದ್ದು. ಭಗವಂತನಿಗೂ ಭಗವಂತನ ನಾಮಕ್ಕೂ ಯಾವುದೂ ಕೂಡ ವ್ಯತ್ಯಾಸ ಇಲ್ಲ, ಶಾಸ್ತ್ರಗಳು ಇದನ್ನು ಪರಿಗಣಿಸುತ್ತೆ. ಆದ್ದರಿಂದ ನಾರಾಯಣ ಅಂತ ಜಪಿಸಿದಾಗ ನಾರಾಯಣ ದೂತರು ಓಡಿ ಬರ್ತಾರೆ ವೈಕುಂಠ ಲೋಕದಲ್ಲಿ, ಆ ಕ್ಷಣದಲ್ಲಿ ಬಂದು ಅವನನ್ನು ಯಮದೂತರಿಂದ ಮುಕ್ತಿಗೊಳಿಸ್ತಾರೆ. ಹಾಗೂ ಮತ್ತೆ ಪುನಃ ಅವನಿಗೆ ಶುದ್ಧ ಭಕ್ತಿ ಮಾಡುವಂಥ ಅವಕಾಶ ಅವನಿಗೆ ಕೊಡ್ತಾರೆ. ಸೊ ಹೀಗೆ ಅಜಾಮಿಲ ಅಂತ್ಯದಲ್ಲಿ ನಾರಾಯಣ ಸ್ಮರಣೆ ಮಾಡೋದರಿಂದ ಅವನು ಯಮಲೋಕಕ್ಕೆ ಹೋಗೋದರಿಂದ ಅವನ ರಕ್ಷಣೆದು ಆಯಿತು. ಸೊ ಹೀಗೆ ಸಮಯಗಳಿಗೆ ಯಾವುದು ಅಶುದ್ಧವಾದಂತಹದ್ದು, ಯಾವಾಗ ನಾವು ಹರೇ ಕೃಷ್ಣ ಮಂತ್ರ ಜಪಿಸೋದಿಲ್ಲ ಅದೇ ಅಶುದ್ಧವಾದಂಥದ್ದು. ಯಾವಾಗ ನಾವು ಜೀವನದಲ್ಲಿ ಜಪಿಸ್ತಾ ಇದ್ದೀವಿ ಅದೆಲ್ಲವೂ ಕೂಡ ಶುದ್ಧವಾದಂಥ ಸಮಯ ಅನ್ನೋದು ನಾವು ತಿಳಿಬೇಕಾಗಿದೆ. ಸೊ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇಣ ವಚನೇನ ಚ ಸಂಸ್ಕಾರೇಣ ಅಥ ಕಾಲೇನ ಮಹತ್ವಾಲ್ಪತಾ ಅಥವಾ. ಒಂದು ವಸ್ತುವಿನ ಶುದ್ಧಿ ಅಥವಾ ಅಶುದ್ಧಿಯು ಇನ್ನೊಂದು ವಸ್ತುವಿನ ಅನ್ವಯದಿಂದ, ವಚನಗಳಿಂದ, ಸಂಸ್ಕಾರಗಳಿಂದ, ಕಾಲ ಪರಿಣಾಮಗಳಿಂದ ಅಥವಾ ಸಾಪೇಕ್ಷವಾದ ಪರಿಣಾಮಕ್ಕೆ ಅನುಸಾರವಾಗಿ ಸ್ಥಾಪಿತವಾಗುವುದು. ಒಂದು ವಸ್ತು ಅದು ಶುದ್ಧ ಅಥವಾ ಅಶುದ್ಧ ಅನ್ನೋದು ಅದು ಯಾವುದರ ಸಂಘದಲ್ಲಿದೆ ಅದರಿಂದ ಸ್ಥಾಪನೆ ಆಗುತ್ತೆ. ಈಗ ಒಂದು ಬಟ್ಟೆ, ಅದು ಒಂದು ವಸ್ತು, ಆ ಬಟ್ಟೆ ಮೇಲೆ ಮಲಮೂತ್ರ ಬಿದ್ದರೆ ಅದು ಅಶುದ್ಧ. ಅದೇ ಆ ಬಟ್ಟೆಯನ್ನು ಒಳ್ಳೆಯ ನೀರಿನಲ್ಲಿ ಶುಚೀಕರಣ ಮಾಡಿದ್ರೆ ಅದು ಶುದ್ಧವಾದ ಬಟ್ಟೆ. ಸೊ ಬಟ್ಟೆಗೆ ಒಂದು ಶುದ್ಧತೆ ಅಶುದ್ಧತೆ ಹೆಂಗೆ ಗೊತ್ತಾಗುತ್ತೆ? ಅದು ಇನ್ನೊಂದು ವಸ್ತುವಿನ ಒಂದು ಸಂಘದಿಂದ. ಸೊ ಹಾಗೆಯೇ ಆಡುವಂತಹ ಮಾತು, ಯಾವ ಮಾತುಗಳನ್ನು ಆಡ್ತಾ ಇದ್ದೀವಿ, ಭಗವಂತನ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದರೆ ಆ ಒಂದು ಮಾತು ಶುದ್ಧವಾದ ಮಾತು. ಭಗವಂತನ ವಿಷಯಗಳನ್ನು ಬಿಟ್ಟು ಅನ್ಯ ಏನಾದರೂ ಮಾತಾಡ್ತಾ ಇದ್ದರೆ ಅದು ಅಶುದ್ಧವಾದಂತಹ ಮಾತು. ಅಶುದ್ಧತೆ ಶುದ್ಧತೆಗೆ ಇಷ್ಟೇ ವ್ಯತ್ಯಾಸ. ಭಗವಂತನ ವಿಷಯಗಳು ಚರ್ಚೆ ಆಗ್ತಾ ಇದ್ದ ಹಾಗೆ ಹೇಳುವವನಿಗೂ ಕೇಳುವವನಿಗೂ ಅದು ಶುದ್ಧ. ಅದನ್ನು ಬಿಟ್ಟು ಇನ್ನು ಅನ್ಯ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರುವಂಥದ್ದು, ಇಂದ್ರಿಯ ತೃಪ್ತಿಗೋಸ್ಕರ ಚರ್ಚೆ ಮಾಡ್ತಾ ಇರುವಂಥದ್ದು, ಇನ್ನೊಬ್ಬರನ್ನ ಹಾಳು ಮಾಡಲಿಕ್ಕೆ ಚರ್ಚೆ ಮಾಡೋದು, ಬೈತಾ ಇರುವಂಥದ್ದು, ಅಸೂಯೆ ಪಡ್ತಾ ಮಾತಾಡುವಂಥದ್ದು, ಇದೆಲ್ಲವೂ ಕೂಡ ಅಶುದ್ಧವಾದಂತಹ ಒಂದು ಶಬ್ದಗಳು. ಹಾಗೆಯೇ ಒಂದು ಹೂವು ಉದಾಹರಣೆ ಕೊಡ್ತಾರೆ, ಪ್ರಭುಪಾದರಲ್ಲಿ ಕೊಡ್ತಾರೆ. ಹೂವು ಅದು ಹಾಗೆಯೇ ಅಶುದ್ಧವಾದಂಥದ್ದು. ಆದರೆ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದು ಶುದ್ಧವಾದಂತಹ ಒಂದು ವಸ್ತು ಆಗುತ್ತೆ. ಅದರಿಂದ ಅಂತಹ ಒಂದು ಹೂವನ್ನು, ಭಗವಂತ ಅರ್ಪಣೆ ಹೂವನ್ನು ನಾವು ವಾಸನೆ ಮಾಡೋದರಿಂದ, ತಗೊಳ್ಳೋದ್ರಿಂದ ನಮ್ಮ ಒಂದು ಇಂದ್ರಿಯಗಳು ಶುದ್ಧೀಕರಣವಾಗುತ್ತೆ. ಅನಂತರ ಹಾಗೆಯೇ ಆಹಾರವನ್ನು ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕಿಂತ ಮುಂಚೆನೇ ಅದರ ವಾಸನೆಯನ್ನು ತಗೊಳ್ಳೋದಾಗಲಿ ಅಥವಾ ಅದನ್ನು ರುಚಿಯನ್ನು ನೋಡೋದಾಗಲಿ ಮಾಡೋದ್ರಿಂದ ಆ ಆಹಾರ ಅಶುದ್ಧವಾಗುತ್ತೆ. ಅದರಿಂದ ಯಾವತ್ತೂ ನಾವು ಭಗವಂತನಿಗೆ ಸಮರ್ಪಣೆ ಮಾಡದೆ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಅದರ ವಾಸನೆಯಾಗಲಿ ಅಥವಾ ಅದರ ರುಚಿಯಾಗಲಿ ನೋಡಬಾರ್ದು. ಸೊ ಈ ರೀತಿ ನಾವು ಚೆನ್ನಾಗಿ ಅಡುಗೆಯನ್ನು ಕಲಿತು ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಹಚ್ಚಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಧನ್ಯವಾದ ಕೋರಿ ಅನಂತರ ಅದನ್ನು ಸೇವನೆ ಮಾಡೋದರಿಂದ ಆ ಒಂದು ಆಹಾರ ನಮ್ಮ ಇಂದ್ರಿಯಗಳನ್ನು ಶುದ್ಧೀಕರಣ ಮಾಡುತ್ತೆ, ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುತ್ತೆ, ಹಾಗೂ ನಮ್ಮ ಹೃದಯದಲ್ಲಿ ಭಗವಂತನ ಪ್ರೇಮ ಅನ್ನೋದು ಉತ್ಪನ್ನ ಮಾಡುತ್ತೆ. ಮಹಾಪ್ರಸಾದೇ ಗೋವಿಂದೆ. ಮಹಾಪ್ರಸಾದ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಭಗವಂತಗೆ ಹೇಗೆ ಅರ್ಪಣೆ ಮಾಡಬೇಕು? ಅದನ್ನು ಭಕ್ತಿಯಿಂದ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡದೇ ಇದ್ದರೆ, ಶುದ್ಧವಾಗಿ ಮಾಡಿಲ್ಲ, ಏನೋ ಚಿಂತನೆಯಿಂದ ಆಲೋಚನೆಯಿಂದ ಮಾಡ್ತಾ ಇದ್ದರೆ, ಅದನ್ನು ಅರ್ಪಣೆ ಮಾಡದೇ ಇದ್ದರೆ, ಅದಕ್ಕೆ ಉಳ್ಳಾಗಡ್ಡಿಯಲ್ಲಿ ಹಾಕಿದರೆ, ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ. ಟೀ ಕಾಫಿ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾವ ಆಹಾರ ಕೃಷ್ಣನಿಗೆ ಸಮರ್ಪಣೆ ಮಾಡಬಹುದು ಅದನ್ನು ತಿಳಿದು ಅದನ್ನೇ ಅಡುಗೆ ಮಾಡಿ ಭಕ್ತಿಯಿಂದ ಅರ್ಪಣೆ ಮಾಡಿ ಪ್ರೀತಿಯಿಂದ ಅಡುಗೆ ಮಾಡಿ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿದ್ರೆ ಅದು ತಿನ್ನುವವರಿಗೆ ಅದು ಶುದ್ಧವಾಗುತ್ತೆ, ಅವರ ಮನಸ್ಸು ಶುದ್ಧವಾಗುತ್ತೆ. ಅನಂತರ ಸಂಘ, ಭೌತಿಕವಾದ ಜನರ ಸಂಘದಿಂದ ಒಬ್ಬ ವ್ಯಕ್ತಿಯು ಅಶುದ್ಧನಾಗ್ತಾನೆ. ಆದ್ದರಿಂದ ನಾವು ಯಾವಾಗಲೂ ಶುದ್ಧವಾದ ಭಕ್ತರ ಸಂಘದಲ್ಲಿ ಇರಬೇಕು. ಆದರೆ ಆಚಾರ್ಯರು
ಅವರು ಎಂತಹ ಜನರ ಸಂಘ ಮಾಡಿದ್ರೂ ಕೂಡ ಅವರ ಸಂಘಕ್ಕೆ ಯಾರು ಬರ್ತಾರೆ ಅವರು ಶುದ್ಧೀಕರಣ ಆಗ್ತಾರೆ. ಇದು ಆಚಾರ್ಯರಿಗೂ ನಮಗೆ ಇರುವಂತಹ ಒಂದು ವ್ಯತ್ಯಾಸ. ಶುದ್ಧವಾದ ಭಕ್ತರು ಅವರು ವಿಶ್ವಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಂಚಾರ ಮಾಡ್ತಾರೆ. ಯಾಕಂದರೆ ಅವರು ಭಗವಂತನ ಸ್ಮರಣೆ ಸತತವಾಗಿ ಮಾಡ್ತಾ ಇರೋ ಕಾರಣ ಭಗವಂತನ ದಿವ್ಯವಾದ ಶಕ್ತಿ ಅವರಲ್ಲೂ ಕೂಡ ಇರುತ್ತೆ. ಹೇಗೆ ಬೆಂಕಿಗೆ ಕಬ್ಬಿಣ ಹಾಕಿದಾಗ ಆ ಕಬ್ಬಿಣ ಕೂಡ ಬೆಂಕಿ ಆಗಿ ಪರಿವರ್ತನೆಗೊಳ್ಳುತ್ತೆ, ಅದರ ಒಂದು ಗುಣಗಳು ಕಬ್ಬಿಣಕ್ಕೆ ಬರುತ್ತೆ. ಆದರೆ ನಾವು ಆ ರೀತಿ ಆಗಿಲ್ಲ. ಅದರಿಂದ ನಾವು ಯಾವಾಗಲೂ ಆದಷ್ಟು ಕಡಿಮೆ ಸಮಯ ಭೌತಿಕ ಜನ ಸಂಘದಲ್ಲಿ ಇರಬೇಕು. ಸಂಘ ಮಾಡಬೇಕಾಗತ್ತೆ. ಆಫೀಸ್ಗೆ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಪರಿವಾರ ಸದಸ್ಯರು ಇರ್ತಾರೆ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇರಬೇಕು. ಆದರೆ ಅಧಿಕವಾಗಿ ಸಂಘ ಇರಬೇಕು ಭಕ್ತರ ಸಂಘದಲ್ಲಿ. ಭಕ್ತರ ಸಂಘದಲ್ಲಿ ಏನು ಮಾಡ್ತೀವಿ? ಭಗವಂತನ ವಿಷಯಗಳನ್ನು ಚರ್ಚೆ ಮಾಡ್ತೀವಿ, ಭಗವಂತನ ನಾಮಸ್ಮರಣೆ ಮಾಡ್ತೀವಿ. ಇದು ಭಕ್ತರ ಸಂಘ. ಸುಮ್ಮನೆ ತಿಲಕ ಹಚ್ಕೊಂಡು ಧೋತಿ ಕುರ್ತಾ ಹಾಕ್ಕೊಂಡು ಬಂದು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸೊ ಭಕ್ತರು ಅಂತ ಹೇಳಿದ್ರೆ ಭಕ್ತರ ಗುಣ ಏನಿರಬೇಕು, ಭಕ್ತಿಯ ಬಗ್ಗೆ ಚರ್ಚೆ ಮಾಡಬೇಕು. ಸುಮ್ಮನೆ ಸೇರ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಚಾಡಿ ಹೇಳೋದು, ಅವನಿಗೆ ಮಾಡ್ದ ಸೊ ಇನ್ನೇನೋ ಚರ್ಚೆ ಮಾಡ್ತಾಯಿದ್ರೆ ಅದು ಭಕ್ತರ ಸಂಘ ಅಂತ ಹೇಳೋದಿಲ್ಲ. ಸೊ ಆದ ಕಾರಣ ಸಂಘದಿಂದ ಒಬ್ಬನು ಶುದ್ಧ ಅಥವಾ ಅಶುದ್ಧನಾಗುವಂತಹ ಒಂದು ಅವಕಾಶ ಇದೆ. ಹಾಗೂ ಇಲ್ಲಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾ ಇದ್ದಾರೆ, ಆಹಾರವನ್ನು ತಯಾರು ಮಾಡಿದಾಗ 3 ತಾಸು ತನಕ ಅದು ಸಾತ್ವಿಕ ಗುಣದಲ್ಲಿರುತ್ತೆ. 3 ತಾಸಿಗಿಂತ ಜಾಸ್ತಿ ಆದರೆ ಅದು ತಾಮಸಿಕ ಗುಣವಾಗಿ ಬದಲಾಗುತ್ತೆ. ಆದ್ದರಿಂದ ನಾವು 3 ತಾಸು ಹೆಚ್ಚಾಗಿ ಅಡುಗೆ ಆಗಿರುವಂತಹ ಅಥವಾ ಅಡುಗೆ ಮಾಡಿ 3 ತಾಸಕ್ಕಿಂತ ಹೆಚ್ಚು ಸಮಯ ಆಗಿದ್ದರೆ ಅಂಥ ಆಹಾರವನ್ನು ಸ್ವೀಕಾರ ಮಾಡಬಾರದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಆದ್ದರಿಂದಲೇ ಈ ಎಲ್ಲ ಅಂಗಡಿಯಲ್ಲಿ ಮಾಡಿರುವಂಥ ಪದಾರ್ಥಗಳು, ಬಿಸ್ಕೆಟ್ಗಳು, ಬ್ರೆಡ್ಗಳು, ಕೇಕ್ಗಳು, ಏನೆಲ್ಲ ಬೇಕರಿ ಐಟಮ್ಸ್ ಇದೆ, ಅದು ಯಾವುದು ಕೂಡ ತಿನ್ನಲಿಕ್ಕೆ ಯೋಗ್ಯವಲ್ಲ. ಅದನ್ನು ತಿನ್ನೋದ್ರಿಂದ ಖಂಡಿತವಾಗಿಯೂ ನಮ್ಮ ಮನಸ್ಸು ತಾಮಸಿಕ ಗುಣಕ್ಕೆ ಬೀಳುತ್ತೆ. ಅದಕ್ಕೆ ಹಿಂದಿನ ಸಮಯದಲ್ಲಿ ಯಾರೂ ಕೂಡ ಬೇಕರಿಗಳೆಲ್ಲ ಏನು ಇರ್ತಾರಿಲ್ಲ. ಏನೇ ಇರಲಿ ಮನೆಯಲ್ಲಿ ಸ್ವಚ್ಛವಾಗಿ ಹೊಸದಾಗಿ ತಯಾರು ಮಾಡ್ತಾಯಿದ್ರು, ಭಗವಂತ ನೈವೇದ್ಯ ಹಚ್ತಾಯಿದ್ರು, ಅದನ್ನು ಸ್ವೀಕಾರ ಮಾಡ್ತಾಯಿದ್ರು. ಅದರಿಂದ ಜನರ ಆರೋಗ್ಯ, ಮನಸ್ಸು ಎಲ್ಲವೂ ಕೂಡ ಚೆನ್ನಾಗಿರ್ತಾಯಿತ್ತು. ಯಾವುದೇ ರೀತಿ ಕಾಯಿಲೆಗಳಿರ್ತಾ ಇರಲಿಲ್ಲ, ಯಾವುದೇ ರೀತಿ ಆಸ್ಪತ್ರೆಗಳಿರ್ತಾ ಇರಲಿಲ್ಲ, ಯಾವುದೇ ರೀತಿ ರೋಗ ರುಜಿನಗಳಿರ್ತಾ ಇರಲಿಲ್ಲ. ಮನಸ್ಸು ಚೆನ್ನಾಗಿರ್ತಾಯಿತ್ತು. ಇವತ್ತಿನ ದಿವಸ ಎಲ್ಲ ಪದಾರ್ಥಗಳು, ಬೇಕರಿ ಪದಾರ್ಥಗಳು, ಫಾಸ್ಟ್ ಫುಡ್ಗಳು, ಕ್ಯಾಂಡ್ ಫುಡ್ಗಳು, ಟಿಂಡ್ ಫುಡ್ ಇದೆಲ್ಲ ತಿನ್ನೋದ್ರಿಂದನೇ ರೋಗಗಳು ಬರ್ತಾಯಿದೆ, ಆಸ್ಪತ್ರೆಗಳು ಜಾಸ್ತಿ ಆಗ್ತಾಯಿದೆ, ನಾನಾ ರೀತಿಯ ಕೆಟ್ಟ ಚಿಂತನೆಗಳು ಜನ ಮನಸ್ಸಲ್ಲಿ ಮೂಡ್ತಾ ಇದೆ. ಸೊ ಗುಣ ಎಲ್ಲಿಂದ ಬರ್ತಾ ಇದೆ? ತಿನ್ನುವಂಥ ಆಹಾರದಿಂದ. ಯಾವ ರೀತಿ ಆಹಾರ ತಿಂತೀವಿ ಆ ರೀತಿಯ ಗುಣ ಒಬ್ಬನಲ್ಲಿ ಪ್ರಕಟವಾಗುತ್ತೆ. ಸೊ ಹೀಗೆ ನಾವು ನಮ್ಮ ಒಂದು ಜೀವನ ಶೈಲಿ ಹೀಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಬೇಕರಿ ಫುಡ್ ತಿನ್ನುವಂಥದ್ದು, ರೋಡ್ ಸೈಡ್ ತಿನ್ನುವಂಥದ್ದು, ಇದೆಲ್ಲ ಜನ ಯಾವ ವ್ಯಕ್ತಿ ಯಾವ ಭಾವನೆಯಿಂದ ಮಾಡಿರ್ತಾರೆ ಆ ವ್ಯಕ್ತಿಯ ಭಾವನೆಗಳು ಕೂಡ ಆಹಾರದ ಮೂಲಕ ಒಬ್ಬನನ್ನು ಪ್ರವೇಶ ಮಾಡುತ್ತೆ. ಆದ ಕಾರಣ ಮನೆಯಲ್ಲಾಗಿದ್ದರೆ ತಾಯಿಯಾದಂಥವಳು ಪ್ರೀತಿಯಿಂದ ತನ್ನ ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ ಅಡುಗೆ ಮಾಡಿ ಭಗವಂತ ನೈವೇದ್ಯ ಹಚ್ಚನ್ನು ಕೊಡೋದ್ರಿಂದ ಆ ಪರಿವಾರದಲ್ಲಿ ಪ್ರೀತಿ ಅನ್ನೋದಿರುತ್ತೆ. ವ್ಯಕ್ತಿ ಹೋಗಿ ಹೋಟೆಲಲ್ಲಿ ತಿನ್ನೋದ್ರಿಂದ ಅವನ ಪ್ರೀತಿ ಅಲ್ಲೂ ಹೋಗುತ್ತೆ, ಮನೆ ಮೇಲೆ ಕೆಟ್ಟದ ಒಂದು ಗುಣವನ್ನು ಅವನು ಪ್ರವೇಶ ಮಾಡುತ್ತೆ. ಅದರಿಂದ ಮನೆಯಲ್ಲಿ ಜಗಳ, ಗಂಡ ಹೆಂಡತಿ ಮಧ್ಯೆ ಜಗಳ, ಮಕ್ಕಳು ತಂದೆ ತಾಯಿರ ಮಧ್ಯೆ ಜಗಳ, ಎಲ್ಲ ಜೊತೆ ಕಿತ್ತಾಟ ಯಾಕೆ ಆಗ್ತಾ ಇರುವಂಥದ್ದು? ಒಂದು ಕಾರಣ, ಮುಖ್ಯವಾದ ಕಾರಣ ಈ ಆಹಾರದಿಂದ. ಆಹಾರವೇ ಅಂತಲ್ಲ, ಒಂದು ಸ್ವಂತದ ಒಂದು ಕರ್ಮಗಳು ಕೂಡ ಇದೆ, ಬೇರೆ ಬೇರೆ ಗುಣಗಳು ಕೂಡ ಇದೆ. ಅದರ ಜೊತೆಯಲ್ಲಿ ಆಹಾರ ಕೂಡ ಪ್ರಭಾವ ಅನ್ನೋದು ಬೀಳುತ್ತೆ. ಅದರಿಂದ ಮನಸ್ಸಿನಲ್ಲಿ, ಮನೆಯಲ್ಲಿ ಶುಚೀಕರಣ ಆಗಿರಬೇಕು, ಮನಸ್ಸು ಶಾಂತವಾಗಿರಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಆ ಒಂದು ವಿಷಯ ಏನು? ಆಹಾರ ಶುದ್ಧವಾಗಿರಬೇಕು. ಸೊ ಮುಂದೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಪ್ರಭುಪಾದರಲ್ಲಿ ಬರೀತಾ ಇದ್ದಾರೆ, ಈ ಒಂದು ಆಹಾರ, ತಾಮಸಿಕವಾದ ಆಹಾರ ಭಿಕ್ಷುಕರಿಗೆ ಅನ್ವಯಿಸೋದಿಲ್ಲ. ಯಾಕಂದರೆ ಭಿಕ್ಷುಕನಿಗೆ ಅವನಿಗೆ ತಿನ್ನಲಿಕ್ಕೂ ಕೂಡ ಏನೂ ಸಿಗದೇ ಇರೋ ಕಾರಣ ಅಂಥ ಆಹಾರ ಅವನಿಗೆ ಸಿಕ್ಕಿದ್ರೂ ಕೂಡ ಅವನು ಅದರಿಂದ ಬೆಳವಣಿಗೆ ಆಗ್ತಾನೆ. ಆದರೆ ಯಾರಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ, ಸೌಲಭ್ಯ ಇರುವಂಥವರು 3 ತಾಸಿಗಿಂತ ಜಾಸ್ತಿ ಆಗಿರುವಂತಹ ಒಂದು ಆಹಾರವನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಅಂದರೆ ಭಿಕ್ಷುಕರಿಗೆ ಅದನ್ನು ನೀಡಬಹುದು, ಅವನು ಕ್ರಮೇಣವಾಗಿ ಮುಂದುವರಿತಾನೆ ಆ ಒಂದು ಸ್ಥಿತಿಯಿಂದ. ಅಶುದ್ಧವಾದಂಥ ವಿಷಯಗಳು ಆಯಾ ವ್ಯಕ್ತಿಯನ್ನು ಅವಲಂಬಿಸಿವೆ. ಶಕ್ತಿಯನ್ನು ಅಥವಾ ಅಶಕ್ತಿಯನ್ನು, ಬುದ್ಧಿಯನ್ನು, ಸಮೃದ್ಧಿಯನ್ನು, ಸ್ಥಳವನ್ನು ಮತ್ತು ಶಾರೀರಿಕ
ಸ್ಥಿತಿಗತಿಯನ್ನು ಅವಲಂಬಿಸಿ ಒಬ್ಬ ವ್ಯಕ್ತಿಯ ಮೇಲೆ ಪಾಪಕರ ಪ್ರತಿಕ್ರಿಯೆಗಳನ್ನು ಹೊರಿಸಬಹುದು ಅಥವಾ ಹೊರಿಸದೆಯೂ ಕೂಡ ಇರಬಹುದು. ಮುಂದೆ ಒಂದು ವಿಷಯಗಳನ್ನು ಹೇಳ್ತದೆ. ಅಶುದ್ಧವಾದಂತಹ ಒಂದು ಪರಿಸ್ಥಿತಿ ಅಥವಾ ಇದು ಕೆಟ್ಟ ಸಮಯ ಅನ್ನುವಂಥದ್ದು. ಉದಾಹರಣೆಗೆ ಗ್ರಹಣ ಹಿಡಿಯುವಂಥದ್ದು, ಇದು ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳು ಮಾಡಲಿಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ ಅಂತ ಹೇಳ್ತೀವಿ. ಗ್ರಹಣ ಹಿಡಿಬೇಕಾದ್ರೆ ಆದಷ್ಟು ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಸೊ ಗ್ರಹಣ ಕೆಟ್ಟದು, ಒಂದು ರೀತಿಯಲ್ಲಿ ಕೆಟ್ಟದು, ಬೇರೆ ರೀತಿ ಕೆಟ್ಟ ಪ್ರಭಾವ ಜಗತ್ತಿನ ಮೇಲೆ ಬೀರುತ್ತೆ ಅದು. ಯಾಕೆಂದರೆ ರಾಹು ಅನ್ನೋದು ಸೂರ್ಯನ ಆವರಿಸಿಕೊಳ್ಳೋ ಕಾರಣ ದುಷ್ಟಶಕ್ತಿಗಳು ಎಲ್ಲ ಕಡೆ ಮೂಡುತ್ತೆ. ಅದರಿಂದ ನಾನಾ ರೀತಿಯ ಒಂದು ನಕ್ಷತ್ರದಲ್ಲಿ ಹುಟ್ಟಿದಂಥವರು ಬೇರೆ ಬೇರೆ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ನಕ್ಷತ್ರ ಇರುತ್ತೆ, ಆ ನಕ್ಷತ್ರದ ಮೇಲೆ ಪ್ರಭಾವಗಳು ಬೀರುತ್ತೆ ಆ ಗ್ರಹಣ. ಆದರೆ ಗ್ರಹಣ ಸಮಯ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ತುಂಬ ಶ್ರೇಷ್ಠಕರವಾದ ಸಮಯ. ಯಾಕೆಂದರೆ ಆ ಸಮಯದಲ್ಲಿ 14 ಲೋಕಗಳಲ್ಲಿ ದೇವಾನುದೇವತೆಗಳೆಲ್ಲರೂ ಸೇರಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಆ ಒಂದು ಸಮಯದಲ್ಲಿ ನಾವು ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಜಪಿಸುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ನದಿಯಲ್ಲಿ ಸ್ನಾನ ಮಾಡುವಂಥದ್ದು, ಆ ಸಮಯದಲ್ಲಿ ದಾನವನ್ನು ಮಾಡುವಂಥದ್ದು ತುಂಬ ತುಂಬ ಶ್ರೇಷ್ಠ ಅಂತ ಹೇಳಲಾಗಿದೆ ಗ್ರಹಣ ಹಿಡಿಯೋ ಸಮಯದಲ್ಲಿ. ಅಧಿಕವಾದಂತಹ ಒಂದು ಪುಣ್ಯ ಹಾಗೂ ಭಗವಂತನಿಗೆ ತೃಪ್ತಿಪಡಿಸೋ ಅವಕಾಶ ನಮಗೆ ಗ್ರಹಣ ಸಮಯದಲ್ಲಿ ಸಿಗುತ್ತೆ. ಸೊ ಅದರಿಂದ ಭೌತಿಕ ವಿಷಯಗಳಿಗೆ, ಕರ್ಮಕಾಂಡ ವಿಷಯಗಳಿಗೆ ಗ್ರಹಣ ಕೆಟ್ಟ ಸಮಯ ಆಗಿದ್ದರೂ ಕೂಡ ಆಧ್ಯಾತ್ಮಿಕ ವಿಷಯಕ್ಕೆ, ಭಗವಂತನ ತೃಪ್ತಿಪಡಿಸಲಿಕ್ಕೆ, ದಾನವನ್ನು ಮಾಡಲಿಕ್ಕೆ ಇದು ಶ್ರೇಷ್ಠವಾದಂತಹ ಒಂದು ಸಮಯ. ಅನಂತರ ಹೇಗೆ ಏಕಾದಶಿ. ಸೊ ಏಕಾದಶಿ ಕೂಡ ಹೇಳಲಾಗಿದೆ, ನಿಯಮಗಳು ಕೊಟ್ಟಿದ್ದಾರೆ. ಏಕಾದಶಿಯನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಬೇಕು. ಯಾರು ಮಾಡೋದಿಲ್ಲ, ಏಕಾದಶಿಯ ವ್ರತವನ್ನು ಪಾಲನೆ ಮಾಡೋದಿಲ್ಲ, ಅವರು ನಿಶ್ಚಯವಾಗಿ ಯಮಲೋಕಕ್ಕೆ ಹೋಗ್ತಾರೆ ಅನ್ನುವಂಥ ನಿಯಮ ಇದೆ ಶಾಸ್ತ್ರದಲ್ಲಿ. ಏಕಾದಶಿಯಂದು ಯಾವುದೇ ರೀತಿಯ ಧಾನ್ಯಗಳನ್ನು, ಬೇಳೆಗಳನ್ನು ತಿನ್ನಬಾರ್ದು. ಸೊ ಯಾರು ಏಕಾದಶಿಯಂದು ಧಾನ್ಯ ಮತ್ತು ಬೇಳೆಗಳನ್ನು ತಿಂತಾರೆ ನಿಶ್ಚಯವಾಗಿ ಯಮಲೋಕಕ್ಕೆ ಹೋಗ್ತಾರೆ ಅನ್ನೋದು ಒಂದು ನಿಯಮ ಇದೆ. ಆದರೆ ಅಲ್ಲಿ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ. ಯಾರ ವಯಸ್ಸು 8 ವರ್ಷಕ್ಕಿಂತ ಕಡಿಮೆ ಇದೆ, ಸಣ್ಣ ಮಕ್ಕಳು, ಮತ್ತು 80 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ವೃದ್ಧರು, ಗರ್ಭಿಣಿ ಹೆಂಗಸು, ಮತ್ತು ಯಾರ ಆರೋಗ್ಯ ಸರಿಯಿಲ್ಲ, ಇವರು ಏಕಾದಶಿ ಮಾಡದೇನೂ ಕೂಡ ಇರಬಹುದು. ಸೊ ಅವಕಾಶ ಇದೆ. ಸೊ ನಿಯಮಗಳು ಕೊಟ್ಟಿದ್ದಾರೆ. ಆ ನಿಯಮಗಳು ಕೂಡ ಒಂದು ಸಮಯ ಸಂದರ್ಭಗಳ ಮೇಲೆ ಇದೆ. ಭಗವಂತ ನಿಯಮಗಳು ಕೊಟ್ಟಿದ್ದಾನೆ, ಏಕಾದಶಿ ವ್ರತ ಮಾಡಬೇಕು ಅಂತ. ಆದರೆ ಮಾಡದೇ ಇದ್ದರೆ ಇದು ಕೆಟ್ಟ ಪ್ರಭಾವ ಇದೆ. ಆದರೆ ಯಾರಿಗಿದೆ, ಸೊ ಯಾರು 8 ವರ್ಷಕ್ಕೆ ಮೇಲಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, 8 ವರ್ಷದಿಂದ 80 ವರ್ಷ ಮಧ್ಯದಲ್ಲಿರುವಂಥವ್ರು ಆರೋಗ್ಯವಂತರಾಗಿದ್ದವರು, ಇವರು ಏಕಾದಶಿ ಮಾಡದೇ ಇದ್ದರೆ ಇವರು ಯಮಲೋಕಕ್ಕೆ ಹೋಗ್ತಾರೆ. ಅಂದರೆ ಇದಕ್ಕಿಂತ ಹೊರಗಿರುವಂಥವರು ಅವರಿಗೆ ಒಂದು ಡಿಸ್ಕೌಂಟ್ ಅನ್ನೋದು ಕೊಡಲಾಗಿದೆ. ಹಾಗೆಯೇ ವ್ಯಕ್ತಿಗಳು ವಸ್ತ್ರವನ್ನು ಧರಿಸಬೇಕಾದರೆ ವಸ್ತ್ರವು ಶುದ್ಧವಾಗಿರಬೇಕು. ಪ್ರತಿನಿತ್ಯ ಬಟ್ಟೆಯನ್ನು ಒಗೆದು ಹಾಕೋಬೇಕು. ಒಂದು ದಿವಸ ಹಾಕೊಂಡ ವಸ್ತ್ರವನ್ನು ಮತ್ತೆ ಪುನಃ ಇನ್ನೊಂದು ದಿವಸ ಹಾಕ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂತೇಳಿದಲ್ಲಿ ಅಶುದ್ಧತೆ ಬಂದಿರುತ್ತೆ. ಆದರೆ ಭಿಕ್ಷುಕರಿಗೆ ಇದು ಅನ್ವಯಿಸೋದಿಲ್ಲ. ಭಿಕ್ಷುಕನಾದಂಥವನು ಆ ವಸ್ತ್ರದಲ್ಲಿ ಹಾಕ್ಕೊಂಡು ಓಡಾಡಬಹುದು. ಸೊ ಯಾರಿಗೆ ಅನ್ವಯಿಸುತ್ತೆ, ಸೊ ಯಾರಿಗೆಲ್ಲ ರೀತಿಯ ಸೌಲಭ್ಯಗಳಿದೆ ಅಂಥವರಿಗೆ ನಿಯಮಗಳು ಅನ್ವಯಿಸುತ್ತೆ. ಸೊ ಹಾಗೆಯೇ ಮುಂದೆ ತೇಮೇ ಮತಮ ವಿಜ್ಞಾಯ ಪರೋಕ್ಷಂ ವಿಷಯಾತ್ಮಕಾಃ ಹಿಂಸಾಯಾಂ ಯದಿ ರಾಗಃ ಸ್ಯಾದ್ ಯಜ್ಞ ಏವ ನ ಚೋದನ. ಇಂದ್ರಿಯ ತೋಷಣೆಗಾಗಿ ಶಪಥನವಿಟ್ಟುಕೊಂಡವರು ವೇದಜ್ಞಾನದ ನಿರ್ಣಯ ರಹಸ್ಯವನ್ನು ನಾನು ವಿವರಿಸಿದಂತೆ ತಿಳಿದುಕೊಳ್ಳಲಾರರು. ಹಿಂಸೆಯಲ್ಲಿ ಸಂತೋಷ ಪಡುತ್ತಾ ತಮ್ಮ ಇಂದ್ರಿಯ ತೋಷಣೆಗಾಗಿ ಮಾಡುವ ಯಜ್ಞದಲ್ಲಿ ಸಾಧು ಪ್ರಾಣಿಗಳನ್ನು ಕ್ರೂರವಾಗಿ ವಧೆ ಮಾಡುವರು ಮತ್ತು ಹೀಗೆ ದೇವತೆಗಳನ್ನು, ಪಿತೃಗಳನ್ನು ಮತ್ತು ಭೂತಗಳ ಮುಖ್ಯಸ್ಥರನ್ನು ಆರಾಧಿಸುವರು. ಅಂತಹ ಹಿಂಸಾನುರಾಗವನ್ನು ಹೇಗಿದ್ದರೂ ವೈದಿಕ ಯಜ್ಞದ ಪ್ರಕ್ರಿಯೆಯಲ್ಲಿ ಎಂದಿಗೂ ಪ್ರೋತ್ಸಾಹಿಸಿರುವುದಿಲ್ಲ. ಸೊ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಸೊ ವೇದದಲ್ಲಿ ಬೇರೆ ಬೇರೆ ಮಾರ್ಗಗಳು ಕೊಟ್ಟಿದ್ದಾರೆ. ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ. ಅದರಲ್ಲೂ ಕೆಲವು ಕಡೆ ಮಾಂಸ ತಿನ್ನುವಂತಹ ಒಂದು ವಿಷಯಗಳು ಕೂಡ ಇದೆ.
ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ವಿಷಯಗಳು ವೇದಗಳಲ್ಲಿದ್ದರೂ ಕೂಡ ಇದು ನನ್ನ ಹತ್ರ ಬರಲಿಕ್ಕೆ ಇದು ಯೋಗ್ಯವಲ್ಲ. ಮಾಂಸ ತಿನ್ನಲಿಕ್ಕೆ ನಿಯಮಗಳಿದೆ. ಸುಮ್ಮನೆ ಎಲ್ಲ ಹೋಗಿ ತಮಗೆ ಇಷ್ಟ ಬಂದ ಹಾಗೆ ಮಾಂಸ ತಿನ್ನಲಿಕ್ಕೆ ಆಗೋದಿಲ್ಲ, ಅದು ಪಾಪದ ಕೃತ್ಯ. ಹೇಗೆ ಮಾಂಸ ತಿನ್ನಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಮಾಂಸ ತಿನ್ನಬೇಕು ಅಂತ ಇಚ್ಛಪಟ್ಟಿದ್ದಾನೆ ಅವನೇ ಆ ಪ್ರಾಣಿಯನ್ನು ಸಾಯಿಸಬೇಕು. ಅದು ಯಾವುದ್ಯಾವುದೋ ದೊಡ್ಡ ಪ್ರಾಣಿ ಆಕಳುಗಳನ್ನು ಸಾಯಿಸೋಂಗಿಲ್ಲ, ಅದು ಸಣ್ಣ ಕುರಿ ಕೋಳಿ ಇದನ್ನು ಸಾಯಿಸ್ಬೋದು. ಆ ವ್ಯಕ್ತಿನೇ ತಿನ್ನೋನೇ ವ್ಯಕ್ತಿ ಸಾಯಿಸಬೇಕು. ಅದು ಎಲ್ಲ ದಿವಸವೂ ಸಾಯಿಸೋಂಗಿಲ್ಲ, ಕೇವಲ ಅಮಾವಾಸ್ಯೆಯಿಂದ ಮಾತ್ರ ಸಾಯಿಸ್ಬೋದು. ಸಾಯಿಸಿದ್ರೂ ಕೂಡ ಅದನ್ನು ಎಲ್ಲ ದೇವತೆಗಳಿಗೆ ಅರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಕಾಳಿ ಅಥವಾ ಭೈರವ ಇವರಿಗೆ ಅರ್ಪಣೆ ಮಾಡ್ತಾ ಮಂತ್ರ ಹೇಳಬೇಕು. ಯಾವ ಮಂತ್ರ? ಮಾಂಸಃ ಅಂತ ಹೇಳಿದ್ರೆ, ಮಾಮ್ ಅಂದರೆ ನಾನು, ಸಹ ಅಂದರೆ ನೀನು. ಸೊ ಈ ಒಂದು ಜೀವನದಲ್ಲಿ ನನ್ನ ನಾಲ್ಗೆ ತೃಪ್ತಿಗೋಸ್ಕರ ನಿನ್ನನ್ನು ಸಾಯಿಸ್ತಾ ಇದ್ದೀನಿ. ಅದರಿಂದ ಹೇ ಜೀವ, ಮುಂದಿನ ಜನ್ಮದಲ್ಲಿ ನಾನು ನೀನಾಗ್ತೀನಿ, ನೀನು ನಾನಾಗು. ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಕೂಡ ಸಾಯಿಸೋ ಅವಕಾಶ ನಿನಗೆ ಸಿಗಲಿ ಅಂತ ಮಂತ್ರವನ್ನು ಹೇಳಿ ಅವನು ಆ ಒಂದು ಪ್ರಾಣಿಯನ್ನು ಬಲಿ ಕೊಟ್ಟು ಸೇವನೆ ಮಾಡಬಹುದು. ಸೊ ಅಂದರೆ ಇಲ್ಲಿ ಅವನು ಆ ಒಂದು ಜವಾಬ್ದಾರಿ ತಗೋತಾ ಇದ್ದಾನೆ, ಈ ಪ್ರಾಣಿ ಹತ್ಯೆಗೆ ನಾನೇ ಕಾರಣ, ಅದಕ್ಕೆ ನನ್ನ ಹತ್ಯೆಗೆ ಮುಂದೆ ಇದು ಕಾರಣವಾಗಲಿ ಅನ್ನುವಂತಹ ವಿಷಯವನ್ನು ತಿಳಿದು ಅವನು ಮಾಡಬೇಕಾಗತ್ತೆ. ಸೊ ಯಾರು ಬುದ್ಧಿವಂತರಿದ್ದಾರೆ ಏನು ಮಾಡ್ತಾರೆ? ಬುದ್ಧಿವಂತರು ಏನು ಮಾಡ್ತಾರೆ? ಮಾಡ್ಲಿಕ್ಕೆ ಹೋಗ್ತಾರಾ? ಹತ್ಯೆ ಮಾಡ್ಲಿಕ್ಕೆ ಹೋಗ್ತಾರಾ? ಅಂದರೆ ಮಂತ್ರದಲ್ಲಿ ಇದೆ, ಯಾಕಂದರೆ ಮುಂದೆ ನನ್ನ ಹತ್ಯೆ ಆಗುತ್ತೆ. ಸೊ ಯಾರಿಗೆ ಮುಂದೆ ಹತ್ಯೆ ಆಗಬೇಕು ಅಂತ ಆಸಕ್ತಿ ಅವರು ಮಾಡ್ಬೋದು. ಯಾರು ಹತ್ಯೆ ಆಗಲಿಕ್ಕೆ ಇಲ್ಲ ಅವರು ಇದನ್ನು ನಿಷೇಧಿಸ್ತಾರೆ. ಸೊ ಶಾಸ್ತ್ರ ಕ್ರಮೇಣವಾಗಿ ಒಬ್ಬ ವ್ಯಕ್ತಿಯನ್ನು ಅಂತಹ ಒಂದು ಜೀವನದಿಂದ ಶುದ್ಧೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಏನೋ ಅವನ ಸ್ವಭಾವ, ಅವನು ಹುಟ್ಟಿದಂತಹ ಒಂದು ಜಾಗದಿಂದ ಅಥವಾ ಬೇಟೆಗಾರ ಹೀಗೆಲ್ಲ ಆಗಿರ್ತಾರೆ, ಅದರಿಂದ ಅಂಥವನು ಕ್ರಮೇಣವಾಗಿ ಇದನ್ನು ತಿಳಿದು ಕ್ರಮೇಣವಾಗಿ ಇದನ್ನು ಬಿಡಬೇಕು ಅನ್ನುವಂಥ ಒಂದು ನಿಯಮ. ಆದರೆ ಸಜ್ಜನರಿಗೆ, ಸಾತ್ವಿಕ ಗುಣದವರಿಗೆ ಯಾವತ್ತೂ ಕೂಡ ಮಾಂಸ ಭಕ್ಷಣೆ ಇದು ನಿಷೇಧವಾಗೇ ಇರುತ್ತೆ. ಸೊ ಅದರಿಂದ ಯಾರು ಇಂತಹ ಒಂದು ಚಿಂತನೆಯನ್ನು ತೊಡಗ್ತಾ ಇದ್ದಾರೆ, ಇಂತಹ ಪದ್ಧತಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ, ಸೊ ಇದು ಒಂದು ಮುಸುಕಿದ ಒಂದು ವಾತಾವರಣ ಇದ್ದ ಹಾಗೆ. ಹೇಗೆ ಕೆಲವೊಮ್ಮೆ ತುಂಬ ಮಳೆ ಬಂದಾಗ ಚಳಿಗಾಲದಲ್ಲಿ ಎಲ್ಲ ಕಡೆ ಮಂಜು ಮುಸುಕಾಗ್ಬಿಡುತ್ತೆ. ಮಂಜು ಮುಸುಕಾದಾಗ ನಮಗೆ ಮುಂದೆ ಏನಿದೆ ಅನ್ನೋದು ಕಾಣಿಸೋದಿಲ್ಲ, ಎಲ್ಲವೂ ಕೂಡ ಮುಸುಕಿನಿಂದ ಆವೃತವಾಗ್ಬಿಡುತ್ತೆ. ಹಾಗೆಯೇ ಯಾರು ಇಂತಹ ಪಾಪದ ಕಾರ್ಯದಲ್ಲಿ ತೊಡಗಿರ್ತಾರೆ ಅವರಿಗೆ ಭಗವಂತ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಸೊ ಅನೇಕರಿಗೆ ಕೃಷ್ಣನ ಮೇಲೆ ಆಸಕ್ತಿ ಇಲ್ಲ, ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಮಂತ್ರ ತಪ ಮಾಡಲಿಕ್ಕೆ ಆಸಕ್ತಿ ಇಲ್ಲ, ಕೃಷ್ಣ ಮೇಲೆ ನಂಬಿಕೆ ಇಲ್ಲ, ಕೃಷ್ಣ ದೂರ್ತಾರೆ, ನಮಗೆ ಕೃಷ್ಣ ಭಗವಂತ ಅಲ್ಲ. ಸೊ ಯಾಕೆ ಅವರಿಗೆ ಮನಸ್ಸಿಗೆ ಕೃಷ್ಣ ಭಗವಂತ ಅಲ್ಲ ಅಂತ ಬರ್ತದೆ? ಯಾಕಂದರೆ ಅವರಿಗೆ ಇಂದ್ರಿಯ ಭೋಗಿಸುವಂಥ ಆಸಕ್ತಿ ಇದೆ. ಯಾರಿಗೆ ಇಂದ್ರಿಯ ಭೋಗಿಸಲು ಆಸಕ್ತಿ ಇದೆ ಅವರ ಮನಸ್ಸಲ್ಲಿ ಕೃಷ್ಣ ಭಕ್ತಿ ಮೂಡೋದಿಲ್ಲ. ಕೃಷ್ಣ ಭಕ್ತಿ ಮೂಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಭೌತಿಕ ಆಸಕ್ತಿಗಳ ಮೇಲೆ ಯಾವಾಗ ವೈರಾಗ್ಯ ಬೆಳೆಸ್ಕೋತಾರೆ, ಇದನ್ನು ಬಿಡಬೇಕು ಅಂತಹ ಒಂದು ಚಿಂತನೆ ಬರುತ್ತೆ. ಅವ್ರಿಗೆ ಅನ್ನಿಸ್ಬೇಕು ಅದು ಕೆಟ್ಟದು, ಇದು ಬಿಡಬೇಕು ಅಂತ ಇಚ್ಛೆ ಮೂಡಿದ್ರೆ ಕೃಷ್ಣ ಅವರಿಗೆ ಬುದ್ಧಿ ಕೊಡ್ತಾನೆ ಅದರಿಂದ ಹೊರಗೆ ಬರಲಿಕ್ಕೆ. ಇಲ್ಲಾಂದರೆ ಅವ್ರು ಯಾವತ್ತೂ ಕೂಡ ಹೊರಗೆ ಬರೋದಿಲ್ಲ. ಆದ್ದರಿಂದ ಆ ಒಂದು ಹೆಜ್ಜೆ ಕೃಷ್ಣನ ಕಡೆ, ಕೃಷ್ಣ ನಿನ್ನ ಹತ್ರ ಬರಬೇಕು ಅಂತ ಆಸಕ್ತಿ ಇದೆ, ಆದರೆ ನಾನು ಹುಟ್ಟು ಗುಣದಿಂದ ನಾನಾ ರೀತಿಯ ಕೆಟ್ಟ ಕೆಲಸಗಳನ್ನು ತೊಡಗಿದ್ದೀನಿ, ಹೊರಬರಬೇಕು, ದಯವಿಟ್ಟು ನನಗೆ ದಾರಿ ತೋರಿಸು, ನನಗೆ ಆಶ್ರಯ ಕೊಡು, ನಿನ್ನ ಪಾದಪದ ಆಶ್ರಯ ಕೊಡು ಅಂತ ಯಾರು ಸತತವಾಗಿ ಬೇಡ್ಕೋತಾ ಇರ್ತಾರೆ, ಬುದ್ಧಿ ಯೋಗಂ ತಂ ಭಗವಂತ ಹೇಳ್ತಾನೆ, ನಾನು ಅವರಿಗೆ ಹೃದಯದಿಂದ ಹೊರಬರುವಂತಹ ಬುದ್ಧಿ ಅನ್ನೋದು ಕೊಡ್ತೀನಿ. ಭಗವಂತ ಬುದ್ಧಿ ಕೊಟ್ಟರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ, ಬುದ್ಧಿ ಹೋಗ್ಬಿಟ್ರೆ ನಮಗೆ ಎಲ್ಲವೂ ಕೂಡ ಅಂಧಕಾರವಾಗಿ ಕಾಣುತ್ತೆ. ಸೊ ಬುದ್ಧಿ ಕೊಡುವಂಥವನು, ಬುದ್ಧಿಯನ್ನು ಆವರಿಸುವಂಥವನು ಎಲ್ಲರೂ ಕೂಡ ಕೃಷ್ಣನೇ. ಆದರೆ ಅದಕ್ಕೆ ಕಾರಣ ಯಾರು? ನಾವು, ನಮ್ಮ ಆಸಕ್ತಿಯ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಸೊ ಆದ ಕಾರಣ ಈ ಎಲ್ಲ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಎಲ್ಲ ನಿಯಮಗಳು ಏನೆಲ್ಲ ನಾವು ಹೇಳಿದ್ವಿ, ಸ್ಥಳದಿಂದ, ವಸ್ತ್ರಗಳಿಂದ, ನಮ್ಮ ಪದ್ಧತಿಗಳು, ಚಿಂತನೆಗಳು, ಎಲ್ಲ ವೇದಗಳಲ್ಲಿ ಕೊಂಡ ನಿಯಮಗಳ ಉದ್ದೇಶ ಏನು? ನಾವು ಕೃಷ್ಣನಿಗೆ ಶರಣಾಗಬೇಕು, ಇದು ಉದ್ದೇಶ. ವೇದೈಷ ಸರ್ವೇರ್ ಅಹಮೇವ ವೇದ್ಯೋ, ಎಲ್ಲ ವೇದಶಾಸ್ತ್ರ ನಿಯಮಗಳು, ವ್ರತಗಳು ಇದೆಲ್ಲ ಪಾಲನೆ ಮಾಡೋದು ಕ್ರಮೇಣ ಉದ್ದೇಶ ಏನು? ನನ್ನ ಹತ್ರ ಬರಬೇಕು. ತಂದೆ ತಾಯಿಯನ್ನು ಪೂಜಿಸಿ, ಇಲ್ಲಿ ಪಿತೃಗಳ ಬಗ್ಗೆ ಪಿತೃಪೂಜೆ ಎಲ್ಲ ಮಾಡ್ತಾರೆ. ಸೊ ಈಗೆಲ್ಲ ಅಮಾವಾಸ್ಯೆ ಬಂದಾಗ ಅವನ್ನೆಲ್ಲ ಪಿತೃಪೂಜೆಗಳಿಗೆ ಹೋಗ್ತಾರೆ. ಪಿತೃಗಳ ಪೂಜೆ ಮಾಡ್ತಾ ಚಿಂತನೆ ಇರಬೇಕು, ಆ ಪಿತೃಗಳಿಗೊಬ್ಬ ದೊಡ್ಡವನೊಬ್ಬ ಇದ್ದಾನೆ, ಪರಂಬ್ರಹ್ಮ, ಬ್ರಹ್ಮನಿಗೂ ಮೇಲ್ಪಟ್ಟಂಥವನು ಕೃಷ್ಣ. ಅದೇ ನಮ್ಮ ತಂದೆ ತಾಯಿರೇ ಎಲ್ಲ ಅಂತ ಪೂಜೆ ಮಾಡ್ತಾ ಕೃಷ್ಣನ ಬಿಟ್ಬಿಟ್ರೆ ಮಾಡಿದಂತಹ ಕೆಲಸ ವ್ಯರ್ಥ. ದೇಶ, ಸಮಾಜ, ಪರಿವಾರ ನೋಡ್ಕೋಬೇಕು, ಆಸಕ್ತಿ ಇರಬೇಕು. ಆದರೆ ಆಸಕ್ತಿ ಕೃಷ್ಣನ ಆಸಕ್ತಿಯನ್ನು ಮೀರಬಾರ್ದು.
ಕೃಷ್ಣನ ಆಸಕ್ತಿಯನ್ನು ಮೀರಿಬಿಟ್ಟು ನನ್ನ ದೇಶನೇ ಅಲ್ಲ, ಕೃಷ್ಣ ಎದುರು ನಿಂತ್ಕೊಂಡು ಕೂಡ ಕೃಷ್ಣನೂ ಕೂಡ ಜೊತೆ ಯುದ್ಧ ಮಾಡ್ತೀನಿ ನನ್ನ ದೇಶಕ್ಕೋಸ್ಕರ ಅಂತಂದರೆ ಮತ್ತು ಅವನ ಜೀವನ ಪ್ರಾಣಿಯ ಜೀವನಕ್ಕೆ ಹೋಗುತ್ತೆ. ಜಗತ್ತಲ್ಲಿ ಯಾವುದೂ ಕೂಡ ಕೃಷ್ಣನಿಗೆ ಮೀರಿರುವಂಥದ್ದಿಲ್ಲ. ಮಹಾಭಾರತದ ಶ್ಲೋಕ ಹೇಳುತ್ತೆ ಈ ರೀತಿ ಇದೆ: ತನ್ನ ಪರಿವಾರಕ್ಕೋಸ್ಕರ ತನ್ನ ಒಂದು ಆಸೆಗಳನ್ನು ತ್ಯಾಗ ಮಾಡಬೇಕು. ನನಗೆ ನಾನಾ ರೀತಿ ಆಸೆಗಳಿದೆ, ಅದು ಮಾಡಬೇಕು, ಇದು ಮಾಡಬೇಕು, ಅರೆ ಪರಿವಾರ ಅನ್ನತ್ತೆ, ಇದು ಬೇಡ, ಇದನ್ನು ಮಾಡು ಅಂತ ಹೇಳಿದ್ರೆ ಪರಿವಾರ ಸಂತೋಷಕ್ಕೋಸ್ಕರ ತನ್ನ ಒಂದು ಆಸೆಯನ್ನು ತ್ಯಾಗ ಮಾಡಬೇಕಂತ. ಊರಿಗೋಸ್ಕರ ಪರಿವಾರವನ್ನು ತ್ಯಾಗ ಮಾಡಬೇಕು. ಊರಿಗೆ ಒಳ್ಳೆಯದಾಗಬೇಕು, ಅದಕ್ಕೆ ಶ್ರಮ ಪಡಬೇಕು ಅಂತ ಏನೋ ಸಂದರ್ಭ ಬಂದಾಗ ಪರಿವಾರವನ್ನು ಬಿಟ್ಟು ಕೂಡ ಊರಿಗೋಸ್ಕರ ಹೋರಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ ಹೋಗಬೇಕಂತ. ದೇಶಕ್ಕೋಸ್ಕರ ಊರನ್ನು ಕೂಡ ತ್ಯಾಗ ಮಾಡಬೇಕು. ಊರಿಗಿಂತ ದೊಡ್ಡದು ದೇಶ, ಅಂದರೆ ಎಲ್ಲಕ್ಕಿಂತ ದೊಡ್ಡದು ಆತ್ಮಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡಬೇಕು. ಆದ್ದರಿಂದ ಆತ್ಮಕ್ಕೆ ಬೇಕಾಗಿರುವಂಥದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದರಿಂದ ಈ ಒಂದು ಮಾರ್ಗಕ್ಕೆ ಯಾರೇ ಅಡಚಣೆ ಆಗಲಿ ಅವರನ್ನೆಲ್ಲ ಕೂಡ ಆ ಎಲ್ಲ ವಸ್ತುಗಳನ್ನು, ಪದ್ಧತಿಗಳನ್ನು, ಜನರನ್ನು, ಸ್ಥಳವನ್ನು ಕೂಡ ತ್ಯಾಗವನ್ನು ಮಾಡಬೇಕು. ಇದು ಕೃಷ್ಣ ಉಪದೇಶ ಮಾಡ್ತಾ ಇರುವಂಥದ್ದು. ಹಾಗೂ ಎಲ್ಲ ನಿಯಮಗಳ ಉದ್ದೇಶ ಒಬ್ಬ ವ್ಯಕ್ತಿಯಲ್ಲಿ ನಮ್ರ ಭಾವನೆ ಬರಬೇಕು. ನಿಯಮಗಳ ಪಾಲನೆ ಮಾಡಿದ ಉದ್ದೇಶ, ಜ್ಞಾನ ತಗೊಂಡ ಉದ್ದೇಶ ಏನು? ನಮ್ಮಲ್ಲಿ ನಮ್ರತೆ ಬರಬೇಕು. ಇದನ್ನು ಬಿಟ್ಟು ನಮ್ಮಲ್ಲಿ ಅಹಂಕಾರ ಬಂತು, ನಾನು ಪಂಡಿತನಾಗ್ಬಿಟ್ಟಿದ್ದೀನಿ, ನಾನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ, ಬೇರೆಲ್ಲ ನನಗಿಂತ ಕೆಳಮಟ್ಟದವರು ಅಂತ ಚಿಂತನೆ ಬಂದರೆ ಮಾಡ್ತಾರಂಥ ಪದ್ಧತಿ, ಆಚಾರ, ವಿಚಾರ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ತುನಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಭಕ್ತಿ ಮಾಡಬೇಕು. ಅಂದರೆ ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು. ಯಾವ ಭಾವನೆಯಿಂದ? ನಾನು ದೊಡ್ಡ ಪಾಪಿಷ್ಟ, ನನ್ನಲ್ಲಿ ಏನೂ ಕೂಡ ಒಳ್ಳೆಯ ಗುಣಗಳಿಲ್ಲ, ಆದ್ದರಿಂದ ಹೇ ಭಗವಂತ, ಹೇ ಗುರುಗಳೇ, ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸಿ, ನಾನು ಒಳ್ಳೆಯವನಾಗಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥ ಭಾವನೆ ವ್ಯಕ್ತಿಗಳಿಗೆ ಇರಬೇಕು. ಈ ಗುಣದಲ್ಲಿ ಬೆಳಿಬೇಕು. ಇತಿಹಾಸದಲ್ಲಿ ನಾನಾ ಉದಾಹರಣೆಗಳು ಕೊಟ್ಟಿದ್ದಾರೆ. ಉದಾಹರಣೆಗೆ ಶಬರಿಯ ಉದಾಹರಣೆ ಕೊಡ್ತಾರೆ. ರಾಮಾಯಣದಲ್ಲಿ ಶಬರಿ ಯಾವುದೇ ರೀತಿಯ ಶಾಸ್ತ್ರಗಳನ್ನು ಪಠಣ ಮಾಡಿದವಳಲ್ಲ, ಯಾವುದೇ ರೀತಿಯ ವೇದ ನಿಯಮಗಳನ್ನು ಪಾಲನೆ ಮಾಡಿದವಳಲ್ಲ. ಒಂದೇ ಒಂದು ನಿಯಮ ಪಾಲನೆ ಮಾಡಿದ್ದು ತನ್ನ ಗುರುಗಳ ಮಾತನ್ನು ಕೇಳಿದ್ರು. ಶಬರಿ ಮೂಲವಾಗಿ ಅವಳು ಕಾಡು ಹೆಂಗಸು, ಅಲ್ಲಿ ಕಾಡಲ್ಲಿದ್ದಂಥವಳು. ಸೊ ಅವಳ ಒಂದೇ ಒಂದು ಆಸೆ, ತನ್ನ ಗುರುಗಳು ಹೇಳಿದ್ರು ನೀನು ಇಲ್ಲೇ ಇದ್ದು ರಾಮ ಬರೋ ತನಕ ನೀನು ಇಲ್ಲಿ ಅವನ ಭಕ್ತಿಯನ್ನು ಮಾಡು, ನೀನು ಭೇಟಿ ಆಗ್ತಾನೆ, ಯಾವಾಗ ಅಂತ ಏನೂ ಹೇಳಿಲ್ಲ, ಬರ್ತಾನೆ, ನೀನು ಇಲ್ಲಿದ್ದು ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ರು ಅಷ್ಟೇ. ಆ ಒಂದು ಮಾತಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಪ್ರತಿ ದಿವಸ ಅವಳು ಕಾಯ್ತಾ ಇದ್ದು. ಬಹುಶಃ ಇವತ್ತು ಬರ್ತಾನೇನೋ ರಾಮ ಇವತ್ತು ಬರ್ತಾನೆ ಅಂತ ಪ್ರತಿನಿತ್ಯ ಹೋಗ್ತಾ ಇದ್ದು, ಹಣ್ಣುಗಳನ್ನ ಸಂಗ್ರಹ ಮಾಡ್ಕೊಂಡು ಬರ್ತಾಯಿದ್ದು. ಡೇಟ್ ಕೊಟ್ಟಿಲ್ಲ, ಈ ಡೇಟಲ್ಲಿ ಬರ್ತಾನೆ, ಈ ತಿಂಗಳ ಮೇಲೆ ಬರ್ತಾನೆ ಅಂತ ಏನಿಲ್ಲ, ಬರೋ ತನಕ ನೀನು ಕಾಯಬೇಕು. ಆವಾಗ ಅವಳು ಇನ್ನೂ ಸಣ್ಣ ಹುಡುಗಿಯಿಂದ ಇದ್ದು ರಾಮ ಯಾವಾಗ ಬಂದಿದ್ದು? ಅವಳಿಗೆ ತುಂಬ ವಯಸ್ಸಾದಾಗ ಆವಾಗ ತನಕ ರಾಮ ಬಂದ. ಆದರೆ ಅಲ್ಲಿ ತನಕ ಅವಳಿಗೆ ನಂಬಿಕೆ ಹೋಗಲಿಲ್ಲ. ನನ್ನ ಗುರುಗಳು ಹೇಳಿದ್ರು, ಗುರುಗಳು ಇಲ್ಲ, ರಾಮ ಬರ್ತಾನೋ ಇಲ್ವೋ ಅಂತ ಏನೋ ಅವಳು ಅದ್ರ ಮೇಲೆ ಅಪನಂಬಿಕೆಗೆ ಬಳಸ್ಕೊಳ್ಳಿಲ್ಲ. ಮೊದಲಾಗಿ ಪ್ರತಿನಿತ್ಯ ಅವಳು ಇವತ್ತು ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಿಂದ ಅವಳು ಮಾಡ್ತಾಯಿದ್ದು. ರಾತ್ರಿ ಬರಲಿಲ್ಲ ಅಂದರೂ ಕೂಡ ಅವಳಿಗೆ ಯಾವುದೇ ರೀತಿಯ ದುಃಖ ಆಗ್ತಾ ಇರಲಿಲ್ಲ, ನಾಳೆ ಬರ್ತಾನೆ. ಸೊ ಈ ರೀತಿಯ ಉತ್ಸಾಹದಿಂದ ಅವಳು ಮಾಡಿದ್ರು. ಆದ್ದರಿಂದ ಆ ಒಂದು ಉತ್ಸಾಹಕ್ಕೆ ಮೆಚ್ಚಿ ಶ್ರೀರಾಮಚಂದ್ರ ಶಬರಿಗೆ ದರ್ಶನವನ್ನು ಕೊಟ್ಟ, ಅವನು ಉದ್ಧಾರ ಮಾಡಿದ, ಅವರಿಗೆ ಮೋಕ್ಷವನ್ನು ಕೊಟ್ಟ. ಸೊ ಆದ್ದರಿಂದ ನಮ್ಮ ಒಂದು ಚಿಂತನೆ, ಗುರುಗಳ ಒಂದು ಮಾರ್ಗದರ್ಶನ ನಡೆಯುವಂಥದ್ದು, ಭಾಗವತ ಶಾಸ್ತ್ರ ದರ್ಶನ ನಡೆಯುವಂಥದ್ದು. ಶ್ರೀಲ ಪ್ರಭುಪಾದರು ಒಮ್ಮೆ ಪಾಶ್ಚಾತ್ಯ ದೇಶದಲ್ಲಿ ಹೋಗಿರಬೇಕಾದ್ರೆ 1971ನಲ್ಲಿ ಒಬ್ಬ ವ್ಯಕ್ತಿ ಬಂದು ಪ್ರಭುಪಾದರನ್ನು ಕೇಳ್ತಾರಂತೆ. ಒಬ್ಬ ಬ್ರಾಹ್ಮಣ ಪ್ರಭುಪಾದರಿಗೆ ಹೇಳ್ತಾನೆ, ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥವನು, ನಾನು ಇಂಥ ಪಠಣಗಳನ್ನು ಮಾಡಿದ್ದೀನಿ, ಶಾಸ್ತ್ರಗಳನ್ನು ಓದಿದ್ದೀನಿ, ನಾನು ಯಜ್ಞಗಳನ್ನು ಮಾಡ್ಬೋದು. ಸೊ ಇದೆಲ್ಲ ತನ್ನ ಒಂದು ಪಾಂಡಿತ್ಯದ ಬಗ್ಗೆ ಗುಣಗಾನ ತಾನೇ ಮಾಡ್ಕೋತಾ ಇದೆ ಪ್ರಭುಪಾದರ ಮುಂದೆ. ಪ್ರಭುಪಾದರು ಕೇಳಿದ್ರು, ನಿನ್ನ ಒಂದು ನಾಲಿಗೆ ನಿನ್ನ ಹತೋಟಿಯಲ್ಲಿದೆಯಾ? ನಿನ್ನ ನಾಲಿಗೆಯಿಂದ ಕೃಷ್ಣ ನಾಮಸ್ಮರಣೆ ಸತತವಾಗಿ ಬರ್ತಾ ಇದೆಯಾ? ಹರೇ ಕೃಷ್ಣ ಅಂತ ಜಪಿಸ್ತಾ ಇದೆಯಾ 16 ಮಾಲೆ ಅಂತ ಹೇಳ್ತಾರೆ. ನೀನಿದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೀನು ಭಕ್ತನೇ ಅಲ್ಲ. ನಿನಗಿಂತ ಒಳ್ಳೆಯವರು ಈ ಪಾಶ್ಚಾತ್ಯ ದೇಶದವರು. ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟದೇ ಇಲ್ಲ.
ಆದರೆ ನನ್ನ ನಿರ್ದೇಶನದಲ್ಲಿ ಅವರು ಶಾಸ್ತ್ರಗಳನ್ನು ಅನುಸರಿಸ್ತಾ ಇದ್ದಾರೆ. ಹಾಗೂ ಪ್ರತಿಕ್ಷಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಪಿಸ್ತಾ ಇದ್ದಾರೆ. ಆದ್ದರಿಂದ ಇವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರಿಗಿಂತ ಶ್ರೇಷ್ಠರು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಅನೇಕರು ಈತ ನೋಡ್ಬೋದು, ಕೇವಲ ಬ್ರಾಹ್ಮಣ ಅಂತ ಹೇಳ್ತಾರೆ, ಕೇವಲ ಜಾತಿಯಿಂದ ಮಾತಾಡ್ತಾರೆ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು ಅಂತ ಅಹಂಕಾರ ಇರುತ್ತೆ, ಬೇರೆಯವ್ರ ಮೇಲೆ ಅಸೂಯೆ ಪಡ್ತಾರೆ. ಯಾಕಂದರೆ ಎಲ್ಲ ಬ್ರಾಹ್ಮಣರ ಬಗ್ಗೆ ನಾವು ನಿಂದನೆ ಮಾಡ್ತಾ ಇಲ್ಲ. ಹಾಗೂ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರೇ ಬ್ರಾಹ್ಮಣ ಅಂತನೂ ಅಲ್ಲ. ವೇದ ಪಠೇತ್ ಭವೇತ್ ವಿಪ್ರೋ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಶಾಸ್ತ್ರ ಹೇಳುತ್ತೆ, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರೂ ಕೂಡ ನಾನಾ ರೀತಿಯ ಶುದ್ಧೀಕರಣ ಆಗಬೇಕು, ವ್ರತಗಳನ್ನು ಆಚರಣೆ ಮಾಡಬೇಕು, ಶಾಸ್ತ್ರನ ಓದಬೇಕು. ಯಾವಾಗ ಅವನಿಗೆ ಆತ್ಮಸಾಕ್ಷಾತ್ಕಾರ ಆಗುತ್ತೆ ಆವಾಗ ಅವನು ಬ್ರಾಹ್ಮಣ ಅಂತ ಅನ್ಸ್ಕೋತಾನೆ. ಹಾಗೂ ಬ್ರಾಹ್ಮಣ ಅಥವಾ ಬ್ರಹ್ಮನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಅಥವಾ ಕೃಷ್ಣನ ಬಗ್ಗೆ ಆತ್ಮಸಾಕ್ಷಾತ್ಕಾರ ಆಗಲಿಕ್ಕೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟದೇ ಇದ್ರೂ ಕೂಡ ಸಾಧ್ಯ ಆಗುತ್ತೆ. ಶಬರಿಗಾಯಿತು, ಶಬರಿಗೆ ಕೃಷ್ಣನ ದರ್ಶನ ಆಯಿತು. ಎಲ್ಲ ಅಲ್ಲಿ ಗೋಪಾಲ ಬಾಲಕರಿಗೆ, ವೃಂದಾವನದಂತಹ ಗೋಪಿಕಾಸ್ತ್ರೀಯರಿಗೆ, ಅವರೆಲ್ಲ ವೈಶ್ಯ ಕುಲದಲ್ಲಿ ಹುಟ್ಟಿದವರು, ಅವರು ಭಗವಂತನ ದರ್ಶನ ಆಯಿತು. ಅನಂತರ ರಾಮಾಯಣದಲ್ಲಿ ಯಾವ ಪಕ್ಷಿ ಅದು ದೇಹತ್ಯಾಗ ಮಾಡುತ್ತೆ? ರಾವಣ ಜೊತೆ ಯುದ್ಧ ಮಾಡಿ ಜಟಾಯು. ಸೊ ಜಟಾಯು ಪಕ್ಷಿ ಅದು. ಆದರೂ ಕೂಡ ರಾಮನಿಗೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟ. ಸೀತೆ ರಕ್ಷಣೆಗೋಸ್ಕರ, ಸೀತೆ ರಾಮನ ಮಹಾನ್ ಭಕ್ತಳು, ಅವಳ ರಕ್ಷಣೆಗೋಸ್ಕರ ಜೀವನವನ್ನು ಮುಡುಪಾಗಿರೋ ಕಾರಣ ಸ್ವತಃ ರಾಮ ಆ ಪಕ್ಷಿಯ ಅಂತಿಮ ಸಂಸ್ಕಾರ ಮಾಡ್ತಾನೆ, ಹಾಗೂ ಅದಕ್ಕೆ ಮೋಕ್ಷವನ್ನು ಕೊಡ್ತಾನೆ. ಸೊ ಆದ್ದರಿಂದ ಜನ್ಮ ಅನ್ನುವಂಥದ್ದು ಯಾವುದೇ ಇದರಲ್ಲಿ ಹುಟ್ಟಿರ್ಬೋದು, ಆದರೆ ಯಾರು ಭಗವಂತನಿಗೋಸ್ಕರ ತನ್ನ ಜೀವನ ಮುಡುಪಾಗಿರ್ತಾರೆ ಆ ಒಂದು ಜನ್ಮ ಶ್ರೇಷ್ಠವಾದಂತಹದ್ದು. ಹೀಗೆ ಹೇಳ್ತಾ ಇವತ್ತಿನ ಶ್ಲೋಕ, ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮಶುದ್ಧೈರ್ಮದರ್ಪಣಂ ಧರ್ಮ ಸಂಪದ್ಯತೆ ಷಡ್ಭಿಃ ಧರ್ಮಸ್ಥೋ ವಿಪರ್ಯಯಃ. ಸೊ ಹೀಗೆ ಮಂತ್ರದ ಜಪ, ಮಂತ್ರಗಳು ಕೂಡ ಜಪಿಸ್ಬೋದು. ನಾನಾ ಮಂತ್ರಗಳಿದೆ. ನಾನಾ ಮಂತ್ರಗಳು ನಾನಾ ರೀತಿಯ ಭೌತಿಕವಾದ ವಸ್ತುಗಳನ್ನು ಪ್ರಾಪ್ತಿ ಕೊಡ್ಬೋದು. ಒಳ್ಳೆ ಗಂಡ ಬೇಕು, ಒಳ್ಳೆ ಹೆಂಡತಿ ಬೇಕು ಅಂತ ಕೆಲವು ಮಂತ್ರಗಳಿದೆ, ಒಳ್ಳೆ ಮಕ್ಕಳು ಬೇಕು ಅಂತ ಮಂತ್ರಗಳಿದೆ, ಹಣ ಬೇಕು ಅದಕ್ಕೆ ಮಂತ್ರಗಳಿದೆ, ದೀರ್ಘ ಆಯಸ್ಸು ಬೇಕು, ಮಹಾಮೃತ್ಯುಂಜಯ ಮಂತ್ರ, ಎಲ್ಲ ಮಂತ್ರಗಳಿದೆ. ಆದರೆ ಅದ್ಯಾವುದೂ ಕೂಡ ಕೃಷ್ಣನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಬೇಕು ಅಂತ ಹೇಳಿದ್ರೆ ಏಕೈಕ ಮಂತ್ರ ಇದು, ಹೇ ಕೃಷ್ಣ ನನಗೆ ಈ ಜಗತ್ತಲ್ಲಿ ಏನೂ ಬೇಕಾಗಿಲ್ಲ, ಈ ಭಾವನೆ ಇರಬೇಕು. ಭೌತಿಕವಾದ ವಸ್ತುಗಳನ್ನ ಆಸಕ್ತಿ ಇದ್ದು ನಾವು ಭಗವಂತನ ಆರಾಧನೆ ಮಾಡಿದ್ರೆ ಅದು ಶುದ್ಧವಾದಂಥ ಭಕ್ತಿ ಆಗೋದಿಲ್ಲ. ಅದಕ್ಕೆ ಹೇಳ್ತೀವಿ ಕರ್ಮ ಮಿಶ್ರಿತ ಭಕ್ತಿ. ಭಕ್ತಿ ಇದೆ, ಆದರೆ ಕರ್ಮ ಮಿಶ್ರಿತ, ಅಂದರೆ ಏನೋ ನನಗೆ ಸಿಗಬೇಕು, ಭೌತಿಕ ಜಗತ್ತಲ್ಲಿ ಏನೋ ಸಿಗಬೇಕು ಅಂತ ಭಕ್ತಿ ಮಾಡಿದ್ರೆ ಆ ಮಿಶ್ರಣ ಭಕ್ತಿ ಅದು ಭಗವಂತ ನಮಗೆ ನೀಡೋದಿಲ್ಲ, ಭಗವಂತ ನಮಗೆ ಸಿಗೋದಿಲ್ಲ. ಶುದ್ಧವಾದ ಭಕ್ತಿ, ಶುದ್ಧವಾದ ಭಕ್ತಿ ನನಗೆ ಜಗತ್ತಲ್ಲಿ ಏನೂ ಬೇಕಾಗಿಲ್ಲ, ಕೇವಲ ನೀನು ಬೇಕು ಅನ್ನೋಂಥ ಭಾವನೆಯಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. 1969 ಒಬ್ಬ ವ್ಯಕ್ತಿ ಅಲೆನ್ ಗಿನ್ಸ್ಬರ್ಗ್ ಅನ್ನೋಂಥವರು ಇದೇ ಪ್ರಶ್ನೆ ಕೇಳ್ತಾರೆ ಪ್ರಭುಪಾದರಿಗೆ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ ನಿತಾಯ್ ಕಿ. ಪ್ರಭುಪಾದ ವೇದದಲ್ಲಿ ನಾನಾ ಮಂತ್ರಗಳಿದೆ ಅಲ್ಲ, ಅದು ಯಾಕೆ ಕೇವಲ ಹರೇ ಕೃಷ್ಣ ಮಂತ್ರನೇ ಜಪಿಸ್ತಾ ಇರಬೇಕು, ಬೇರೆ ಮಂತ್ರಗಳು ಜಪಿಸ್ಬೋದಲ್ಲ ಅಂತ. ಈಗ ಪ್ರಭುಪಾದ ಇಷ್ಟೇ ಉತ್ತರ ಕೊಡ್ತಾರೆ, ಇನ್ನು ನಾನಾ ಮಂತ್ರಗಳನ್ನು ಜಪಿಸಿ ಕೃಷ್ಣನ ಮರ್ತು ಹೋಗ್ಬಿಟ್ರೆ ಇನ್ನು ಏನು ಮಂತ್ರಗಳು ಜಪಿಸು ಕೂಡ ಏನೂ ಕೂಡ ಪ್ರಯೋಜನ ಇಲ್ಲ. ಅದರಿಂದ ಯಾವ ಮಂತ್ರ ನಮಗೆ ಕೃಷ್ಣ ನೆನಪು ಕೊಡುತ್ತೆ ಆ ಮಂತ್ರನ ಜಪಿಸುವಂಥದ್ದು ತುಂಬ ಶ್ರೇಷ್ಠಕರ, ಅದು ಈ ಹರಿಕೃಷ್ಣ ಮಹಾಮಂತ್ರ. ಸೊ ಈ ಅಧ್ಯಾಯವನ್ನು ಇಲ್ಲಿ ಪೂರ್ಣಗೊಳಿಸ್ತಾ ಕೃಷ್ಣ ಉದ್ಧವನಿಗೆ ಅಂತಿಮವಾಗಿ ಹೇಳ್ತಾ ಇದ್ದಾನೆ, ಮಾಂ ವಿದ್ಯತೆ ಅವಿವಿದ್ಯತೆ ಮಾಂ ವಿಕಲ್ಪ್ಯ ಪೋಯತೆ ತ್ವಹಂ ಏತವಾನ್ ಸರ್ವವೇದಾರ್ಥ ಶಬ್ದ ಆಸ್ಥಾಯ ಮಾಂ ವಿಧಾಂ ಮಾಯಾ ಮಾತ್ರ ಮನೋಧ್ಯಾಂತೆ ಪ್ರತಿಷಿಧ್ಯ ಪ್ರಸೀದತಿ. ನಾನು ವೇದಗಳಿಂದ ವಿಧಿಸಲಾದ ಕರ್ಮಕಾಂಡದ ಯಜ್ಞವಾಗಿರುತ್ತೇನೆ ಮತ್ತು ನಾನು ಆರಾಧ್ಯ ದೇವತೆಯಾಗಿರುತ್ತೇನೆ. ವಿವಿಧ ದಾರ್ಶನಿಕ ಪೂರ್ವ ಸಿದ್ಧಾಂತಗಳಿಗೆ ಪ್ರತಿಪಾದ್ಯನಾದವನು ನಾನೇ ಮತ್ತು ಆಮೇಲೆ ದಾರ್ಶನಿಕ ವಿಶ್ಲೇಷಣೆಯಿಂದ ನಿರಾಕೃತನಾದವನು ನಾನೊಬ್ಬನೇ. ಹೀಗೆ ದಿವ್ಯ ಶಬ್ದೋಚ್ಚಾರಣೆಯು ನನ್ನನ್ನು ಸಕಲ ವೇದಜ್ಞಾನದ ಮುಖ್ಯ ಅರ್ಥವೆಂದು ಸ್ಥಾಪಿಸಿ ಕೊಡುತ್ತದೆ. ವೇದಗಳು ಸಕಲ ಭೌತಿಕ ದ್ವಂದ್ವಗಳನ್ನು ನನ್ನ ಮಾಯಾಶಕ್ತಿಯಲ್ಲದೆ ಬೇರೇನೂ ಅಲ್ಲವೆಂದು ವಿಸ್ತಾರವಾಗಿ ವಿಶ್ಲೇಷಿಸುತ್ತಾ ಅಂತಿಮವಾಗಿ
ಈ ದ್ವಂದ್ವವನ್ನು ಪೂರ್ಣವಾಗಿ ನಿಷೇಧಿಸುತ್ತವೆ ಮತ್ತು ಸ್ವತಃ ತೃಪ್ತಿಪಡುತ್ತವೆ. ಸೊ ಯಾವುದೇ ಮಾರ್ಗ ಅನುಸರಿಸಿ ಅನೇಕರು ಇಲ್ಲಿ ಭಗವಂತ ಹೇಳ್ತಾರೆ ಹಾಗೆ, ಕೆಲವರು ಯೋಗ ಪದ್ಧತಿ ಅಷ್ಟಾಂಗ ಯೋಗ ಓಂ ಅಂತ ಕೂತ್ಕೋತಾರೆ. ಕೃಷ್ಣ ಹೇಳ್ತಾನೆ ಆ ಓಂಕಾರ ನಾನೇ, ಓಂ ಅಂತ ಶಬ್ದವು ಕೂಡ ನಾನೇ, ನಿರಾಕಾರವಾದಂತಹ ಓಂಕಾರ ನನ್ನದೇ ಆದಂಥ ವಿಸ್ತರಣೆ, ಬೇರೆ ಯಾವುದೂ ಅಲ್ಲ. ಅಥವಾ ಬೇರೆ ಯಾವುದು ದೇವಾನು ದೇವತೆಗಳು 33 ಕೋಟಿ ದೇವಾನು ದೇವತೆಗಳು ನೀವು ಅವರ ಆರಾಧನೆ ಮಾಡಿದ್ರೂ ಕೂಡ ಅವರ ಮುಖಾಂತರ ಶಕ್ತಿ ಕೊಡ್ತಾರೋ ನಾನೇ. ನೀವು ಯಾವುದೇ ಯಜ್ಞ ಮಾಡಿ ಆ ಯಜ್ಞಗಳಿಗೆ ಅಧಿಪತಿ ನಾನು, ಅದಕ್ಕೆ ನಾನು ಯಜ್ಞೇಶ್ವರ, ಯೋಗೇಶ್ವರ. ಯಾವುದೇ ಯೋಗ ಸಿದ್ಧತೆ, ಯೋಗ ಅಷ್ಟಸಿದ್ಧಿಗಳು ಸಿಗುತ್ತೆ. ಸಿದ್ಧ ಪುರುಷರ ಮೇಲೆ ಅನೇಕರಿಗೆ ಆಕರ್ಷಣೆ ಎಲ್ಲ ಓಡೋಗ್ತಾರೆ. ಯಾರು ಸಿದ್ಧ ಪುರುಷ ಬಂದರೆ ಏನೋ ಮಂತ್ರ ಹೇಳ್ತಾನೆ, ಪವಾಡ ಮಾಡ್ತಾ ಇದ್ದಾನೆ, ಏನೋ ಪುಡಿ ಗಾಳಿಯಿಂದ ಪುಡಿಗಳು ಕೊಡ್ತಾನೆ, ಭಸ್ಮ ಕೊಡ್ತಾನೆ, ತಂತ್ರ ಮಂತ್ರ. ಆ ಎಲ್ಲ ತಂತ್ರ ಮಂತ್ರಗಳಿಗೆಲ್ಲರೂ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ, ಅದಕ್ಕೆ ಅಧಿಪತಿ ಕೃಷ್ಣ. ಸೊ ಕೃಷ್ಣ ಇದನ್ನು ಘೋಷಣೆ ಮಾಡ್ತಾನೆ, ನಾನೇ ಅದಕ್ಕೆಲ್ಲ ಅಧಿಪತಿ. ಸೊ ಇದನ್ನು ನೀವು ತಿಳ್ಕೊಂಡ್ರೆ ನೀವು ಯಾವುದೇ ಮಾರ್ಗ ಅಲೋಪಿಸಿದ ಕೊನೆಯಲ್ಲಿ ನನ್ನ ಹತ್ರ ಬರ್ತೀರ. ಅದನ್ನು ಬಿಟ್ಟು ಆ ತಂತ್ರ ಮಂತ್ರಗಳೇ ಎಲ್ಲ, ಯೋಗವೇ ಎಲ್ಲ ಅಂತ ಅಲ್ಲಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಪುನಃ ಈ ಜಗತ್ತಲ್ಲಿ ಹುಟ್ಟಬೇಕಾಗತ್ತೆ. ಆದ್ದರಿಂದ ನಮ್ಮ ಲಕ್ಷ್ಯ ಕೊನೆಯಲ್ಲಿ, ಸೊ ಇಲ್ಲಿ ನಿಮ್ಗೇನೇ ಆಸೆ ಇರಲಿ, ಆಯಿತು ನೀವು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಮದುವೆ ಆಗ್ತೀರಾ, ಮಕ್ಕಳು ಮಾಡ್ಕೋತೀರಾ, ಎಲ್ಲ ಸಂಸಾರದಲ್ಲಿದೆ ಮಾಡಿ. ಆದರೆ ಅಂತಿಮವಾಗಿ ಲಕ್ಷ್ಯ ಇರಬೇಕು, ಕೃಷ್ಣ ಅನ್ನೋ ಲಕ್ಷ್ಯ ಇರಬೇಕು. ಆ ಲಕ್ಷ್ಯ ಬಿಟ್ಟು ನೀವು ಏನು ಮಾಡಿದ್ರೂ ಕೂಡ ಇದು ವ್ಯರ್ಥ. ಯಾವ ರೀತಿ ಒಂದು ಚೆಕ್ ಇರುತ್ತೆ, ಚೆಕ್ಕಲ್ಲಿ ನೀವು ಅನೇಕ ಸೊನ್ನೆಗಳು ಹಾಕ್ಬೋದು, ಎಷ್ಟು ಸೊನ್ನೆಗಳು ಹಾಕಿದ್ರೂ ಕೂಡ ಅದಕ್ಕೆ ಏನೂ ಮೌಲ್ಯ ಇಲ್ಲ. ಅದರಲ್ಲಿ ಒಂದು ಅಂತ ಹಾಕಿದ್ರೇ ಅದಕ್ಕೆ ಮೌಲ್ಯ. ಆ ಒಂದು ಕೃಷ್ಣ. ಕೃಷ್ಣ ಇದ್ದು ಸಂಸಾರದಲ್ಲಿ ಏನೇ ಚಟುವಟಿಕೆಗಳು ಮಾಡಿ ಅದು ಕೃಷ್ಣನ ಕಡೆ ಕರೆದೊಯ್ಯುತ್ತೆ. ಕೃಷ್ಣನ ಬಿಟ್ಟು ನೀವೇನೇ ಮಾಡಿದ್ರೂ ಕೂಡ ಇದು ಪಾಪದ ಕಾರ್ಯವಾಗುತ್ತೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದೆಯಾ ಇವತ್ತಿನ ಒಂದು ಚರ್ಚೆಯಿಂದ? ಹೇಳಿ. ಹೌದು 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 ಹೌದು. ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಿ ತಿನ್ನುವಂಥದ್ದು ಅದು ತಾಮಸಿಕ ಆಹಾರನೇ. ಅದು ಹಳೆಯ ಸಮಯದಲ್ಲಿ ಎಲ್ಲ ಏನು ಮಾಡ್ತಾರೆ, ರೈತರಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರೆ ಮನೇಲಿ ಅಡುಗೆ ಮಾಡಿ ಹೆಂಡತಿ ತೊಗೊಂಡು ಹೋಗ್ತಾಯಿದ್ದು, ಅಡುಗೆ ಮಾಡಿ ತೊಗೊಂಡು ಹೋಗಿ ಊಟ ಬಡಿಸ್ತಾಯಿದ್ದು, ಬಿಸಿ ಬಿಸಿ ಅನ್ನ ತಿಂತಾಯಿದ್ದು. ಇವತ್ತು ಕೂಡ ಜನರು ಹೇಳ್ತಾರೆ ಬಿಸಿ ಬಿಸಿ ಅನ್ನ ತಿನ್ನಿ. ಬಿಸಿ ಬಿಸಿ ಅನ್ನ ತಿಂದರೆ ಇದು ಏನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಸ್ತ್ರೀಯರು ಎಲ್ಲೂ ಕೂಡ ಬಿಸಿ ಅನ್ನ ತಿನ್ನಬೇಕಂದ್ರೆ, ಇಲ್ಲಾಂದರೆ ನಾನಾ ರೀತಿ ಅನಾರೋಗ್ಯಗಳು ಉಂಟು ಬರುತ್ತೆ. ಬೇರೆ ದಾರಿ ಇಲ್ಲ. ಆದರೆ ಆದಷ್ಟು ಸಮೀಪಕ್ಕೆ ಏನಾಗುತ್ತೆ ಪ್ರಯತ್ನ ಮಾಡಿ. ಮನೆಯಿಂದಾದರೂ ಸರಿ, ಮನೆಯಿಂದ ಟಿಫಿನ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಪರವಾಗಿಲ್ಲ. ಸುಮ್ಮನೆ ಅಲ್ಲಿ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಅಥವಾ ಯಾವುದೋ ಬೇಕ್ರಿ ಐಟಮ್ ತಿನ್ನೋದಕ್ಕಿಂತ ಮನೆಯಲ್ಲಿ ಆಹಾರ ಮಾಡಿ ತೊಗೊಂಡು ಹೋಗೋದು ಸ್ವಲ್ಪ ಪರವಾಗಿಲ್ಲ ಅಷ್ಟು. ಅವಕಾಶ ಇದ್ದರೆ ಮನೆಗೆ ಬಂದು ತೊಗೊಂಡು ಹೋಗುವಂಥದ್ದು ಅಥವಾ ಮಧ್ಯಾಹ್ನ ಗಡಿಗೆ ಮಾಡಿ ಸಿಕ್ಕಿದ್ರೆ ತಿನ್ನೋದು ಶ್ರೇಷ್ಠ ಅಷ್ಟೆ. ಸೊ ಅದನ್ನು ತಂದೆ ತಾಯಿರ ಕರ್ತವ್ಯ ಅದೆಲ್ಲ ನೆನಪಿಟ್ಕೋಬೇಕು. ಮಕ್ಕಳು ಗಲಾಟೆ ಮಾಡಿದಾಗ ಸುಮ್ಮನೆ ಕೊಟ್ಬಿಟ್ಟು 5 ರೂಪಾಯಿ 10 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಹೋಗಿ ಏನು ಬೇಕು ತಿನ್ಕೊ ಅಂತ ಅಂಗಡಿಯಲ್ಲಿ ಕೊಟ್ಟರೆ ಅವ್ರ ಅಂಗಡಿಯ ಜೊತೆ ಪ್ರೀತಿ ಬೆಳೆಸ್ಕೋತಾರೆ. ಇದು ನೋಡ್ತಾ ಇದ್ದೀವಿ ಹೇಗೆ ಹುಡುಗರು ಹುಡುಗಿರಿ ಎಲ್ಲ ತಂದೆ ತಾಯಿರ ಮಾತು ಕೇಳಲ್ಲ, ಯಾರ ಜೊತೆ ಓಡೋಗ್ಬಿಡ್ತಾರೆ. ಕಾರಣ ಏನು? ಇದೊಂದು ಕಾರಣ. ಆಹಾರ, ತಂದೆ ತಾಯಿಯರು ಆ ರೀತಿ ಆಹಾರ ಕೊಡದೇ ಇರೋ ಕಾರಣ ಅವರು ಅನ್ಯ ವಿಷಯಗಳಲ್ಲಿ, ಅನ್ಯ ವಸ್ತುಗಳ ಮೇಲೆ ಆಕರ್ಷಣೆ ಬೆಳೆಸ್ಕೊಂಡು ಆ ಕಡೆ ಹೋಗ್ತಾರೆ. ಸೊ ಅದರಿಂದಲೇ ವರ್ಣಾಶ್ರಮ ಧರ್ಮದಲ್ಲಿ ಸ್ತ್ರೀಯರಿಗೆ ಒಂದು ತುಂಬ ಮುಖ್ಯವಾದ ಕಾರ್ಯ ಇರ್ತಾಯಿತ್ತು, ಮನೆ ನೋಡ್ಕೊಳ್ಳುವಂಥದ್ದು. ಇವತ್ತು ಮನೆ ನೋಡ್ಕೊಳ್ಳೋದು ಅಂದರೆ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಸ್ತ್ರೀಯರಿಗೆ. ನಾವು ಕೆಲಸ ಮಾಡಬೇಕು, ನಾವು ಹಣ ಸಂಪಾದನೆ ಮಾಡಬೇಕು, ನಾವು ಪುರುಷರಿಗೆ ಸಮಾನ. ಇದೆಲ್ಲವೂ ಕೂಡ ವೈದಿಕವಾದಂತಹ ಮಾರ್ಗಕ್ಕೆ ವಿರುದ್ಧವಾದಂಥದ್ದು. ಇದು ವೈದಿಕ ಮಾರ್ಗಕ್ಕೆ ಅನುಗುಣ ಇಲ್ಲ ಇದು. ಸೊ ಇದರ ಹಿಂದೆ ನೀವು ಭಗವಂತನ ಎದುರಿಗೆ ಹೋರಾಟ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಭಗವಂತ ಯಾಕೆ ನಮ್ಗೆ ಹಿಂಗೆ ಮಾಡ್ದ? ಭಗವಂತ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ.
ಸ್ತ್ರೀಯರದು ಅದಕ್ಕೊಂದು ಗುಣ ಇದೆ, ಆ ದೇಹದಲ್ಲಿ ಕೆಲವು ಕೆಲಸಗಳು ಮಾಡ್ಬೋದು, ಅದಕ್ಕೆ ಒಂದು ಗೌರವ ಇದೆ. ಶಾಸ್ತ್ರಗಳು ಸ್ತ್ರೀಯರೇ ನಿಂದನೆ ಮಾಡಿದ್ರು, ಅದು ಗೌರವ ಕೊಡ್ತಾರೆ. ಯಾಕಂದರೆ ಅವರು ಮನೆ ಏನೋ ನೋಡ್ತಾ ಇರೋ ಕಣ ಸ್ತ್ರೀ ಗೃಹಿಣಿ, ಸೊ ಮನೆಗೆ ಅವಳೇ ಒಡೆಯತ್ತೆ, ಮಹಾಲಕ್ಷ್ಮಿ ಅಂತ ಯಾಕೆ ಸ್ತ್ರೀಯರಿಗೆ ಹೇಳ್ತಾ ಇದ್ದಾರೆ? ಯಾಕಂದರೆ ಅವಳ ಒಂದು ಜವಾಬ್ದಾರಿ, ಅವಳ ಒಂದು ಸ್ಥಾನ ಮನೆಯಲ್ಲಿ ತುಂಬ ಅಧಿಕವಾಗಿದೆ. ಆದರೆ ಹೊರಗಡೆ ಯಾರಿಗೆ ಸ್ಥಾನ ಇರೋದು ಅದು ಪುರುಷರಿಗೆ. ಪುರುಷರು ಆಚೆ ಹೋಗಬೇಕು, ಕೆಲಸ ಮಾಡಬೇಕು, ಅಲ್ಲಿ ಸ್ಥಾನ ಮಾನ ಗೌರವ ಅದೆಲ್ಲ ಪುರುಷರಿಗೆ ಕೊಟ್ಟಿರುವಂಥದ್ದು. ಸ್ತ್ರೀಯರು ನಾನು ಅಲ್ಲಿ ಹೋಗಿ ನಾನು ಹಂಗೆ ಪಡ್ಕೋಬೇಕು ಅಂತ ಹೇಳಿದ್ರೆ ಇದು ಒಂದು ನಿಯಮಕ್ಕೆ ವಿರುದ್ಧವಾದಂತಹ ಒಂದು ಚಿಂತನೆ. ಸೊ ಈ ಚಿಂತನೆ ಇವತ್ತಿನ ದಿವಸ ನಾನಾ ರೀತಿಯಲ್ಲಿ ಪರಿಣಾಮಗಳನ್ನು ಬೀರ್ತಾ ಇದೆ. ಯಾರು ಗಮನಿಸ್ತೀರ ಸೂಕ್ಷ್ಮವಾದ ಈ ಚಿಂತನೆ ಇದ್ದರೆ ಗಮನಕ್ಕೆ ಬರುತ್ತೆ ಅದು. ನಾನಾ ರೀತಿಯ ಜನ ಇವತ್ತು ಡೈವರ್ಸ್ ಕೇಸ್ಗಳಾಗ್ತಾ ಇರುವಂಥದ್ದು. ಸೊ ಇದೆಲ್ಲ ಒಂದು ಕಾರಣ, ಮುಖ್ಯವಾದ ಕಾರಣ ಇದೇ ಬರ್ತಾ ಇದೆ. ನಾನು ಸ್ವತಂತ್ರ ಸ್ತ್ರೀ, ನಾನು ಯಾಕೆ ಯಾರ ತಲೆ ಬಾಗಿಸಬೇಕು, ಇದೊಂದು ದೊಡ್ಡ ಕಾರಣ ಇದೆ ಇದು. ಬೇರೆ ಇದಲ್ಲದೆ ನಾನಾ ಕಾರಣಗಳು ಇದೆ. ಗಂಡ ಅತ್ಯಾಚಾರ ಮಾಡುವಂಥದ್ದು, ಅತ್ತೆ ಮಾವ ಅತ್ಯಾಚಾರ, ಇದು ಕಾರಣಗಳಿದೆ. ಇದಲ್ಲದೆಯೂ ಕೂಡ ಇದೊಂದು ಕಾರಣ ಇದೆ. ಇಲ್ಲಿ ಅವರು ಗುಣ, ನಾನು ಸ್ವತಂತ್ರಳು. ಸೊ ಇದರಿಂದನೇ ನಾನಾ ರೀತಿಯ ಪರಿಣಾಮಗಳು ಬರ್ತಾ ಇದೆ. ಸೊ ಅದರಿಂದ ಜನರು ಎಚ್ಚರಗೊಳ್ಳಬೇಕು. ಇದಕ್ಕೆ ಪರಿಹಾರ ಏನು? ಪರಿಹಾರ ಎಲ್ಲರೂ ಕೂಡ ಅವರವರ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು. ಶಾರೀರಿಕ ಧರ್ಮ ಹಾಗೂ ಆತ್ಮದ ಧರ್ಮ, ಸ್ವಧರ್ಮ. ಸೊ ಅದನ್ನು ಪಾಲನೆ ಮಾಡೋದ್ರಿಂದ ಪುರುಷರು ಹೋಗಬೇಕು, ಮನೆಯಿಂದ ಪ್ರತಿನಿತ್ಯ ಬೆಳಗ್ಗೆ ಆಚೆ ಹೋಗಬೇಕು. ಪುರುಷಂ ಏನದು ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗ ಮಾಡಬೇಕು. ಮನೇಲಿ ಕೂತ್ಕೊಂಡು ಆರಾಮಾಗಿರ್ತೀನಿ ಅಂತಂದರೆ ಇದು ಪುರುಷನ ಒಂದು ಗುಣಕ್ಕೆ ವಿರುದ್ಧವಾದಂಥದ್ದು. ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು, ಹೆಂಡತಿ ಮಕ್ಕಳನ್ನು ಸಾಕುವಂಥದ್ದು ಅವನ ಕೆಲಸ. ಇಲ್ಲ ಅದಾಗಲ್ಲ, ಶ್ರದ್ಧೆಯಿಂದ ವೈರಾಗ್ಯ ಬೆಳೆಸ್ಕೋಬೇಕು, ಭಗವಂತನ ಧ್ಯಾನದಲ್ಲಿ ಪೂರ್ಣವಾಗಿ ಮುಳುಗಬೇಕು, ತಪಸ್ಯ ಮಾಡಬೇಕು. ಎರಡನ್ನೂ ಬಿಟ್ಟು ಮಧ್ಯದಲ್ಲಿ ಇರೋಕ್ಕಾಗಲ್ಲ. ನಾನು ಈ ಕಡೆ ತಪಸ್ಸನ್ನು ಮಾಡೋದಿಲ್ಲ, ಮನೆ ಕೆಲಸನೂ ಮಾಡೋದಿಲ್ಲ, ಸುಮ್ಮನೆ ಅಲ್ಲಿ ಅಲ್ದಾಡಿಕೊಂಡು ಸೋಂಬೇರಿತನ ಇರ್ತೀನಿ ಅಂತ ಹೇಳಿದ್ರೆ ಅದು ಪಾಪದ ಕೃತ್ಯ. ಸೊ ಎಲ್ಲರಿಗೂ ಅವರವರ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳನ್ನು ಅವರು ಮಾಡೋದು. ಕೃಷ್ಣ ಅದಕ್ಕೆ ಹೇಳಿದರು, ಕರ್ಮಣ್ಯವಾಧಿಕಾರಸ್ಯೆ ಮಹಾಫಲೇಶು ಕದಾಚನ. ಎಲ್ಲರೂ ಕೂಡ ಅವರವರ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ಮಾಡ್ತಾ, ಶ್ರದ್ಧೆಯಿಂದ ಮಾಡ್ತಾ ಅದನ್ನು ನನಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಆ ಕಾರ್ಯಗಳು ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾಗಿರುತ್ತೆ. ಕೊನೆಯಲ್ಲಿ ಅವರೆಲ್ಲರೂ ಕೂಡ ನನ್ನ ಹತ್ರ ಬರ್ತಾರೆ. ಸೊ ಯಾವುದೇ ರೀತಿಯ ಪಕ್ಷಪಾತವಿಲ್ಲ, ತಾರತಮ್ಯ ದೌರ್ಜನ್ಯ ಅಲ್ಲ. ಪುರುಷರಿಗೂ ಅವ್ರ ಗೌರವ ಇದೆ, ಸ್ತ್ರೀಯರಿಗೂ ಗೌರವ ಇದೆ, ಮಕ್ಕಳಿಗೂ ಗೌರವ ಇದೆ, ವೃದ್ಧರಿಗೂ ಗೌರವ ಇದೆ. ಇದನ್ನು ತಿಳಿಬೇಕು. ಹರೇ ಕೃಷ್ಣ. ಪ್ರಶ್ನೆಗಳು? ತಂತ್ರ ಶ್ರೀಮದ್ ಭಾಗವತಂ ಕಿ